ಇಂಪ್ರೂವ್ ಮಾಡ್ಕೊಳಕ್ಕಾಗತ್ತಾ? ಲೈಟ್ ಸ್ವಲ್ಪ ಡಾರ್ಕ್ ಬ್ಯಾಕ್ ಗ್ರೌಂಡ್ ಕಾಣಿಸ್ತಾ ಇದೆ. ಓಕೆ, ಸಾರಿ, ನಂದು ಇಸ್ ಇಟ್ ಬೆಟರ್ ಆರ್? ಅದು ಕ್ಲೋಸ್ ಮಾಡ್ಬಿಟ್ಟು ಲೈಟ್ ಹಾಕ್ಬಿಡಿ. ಪ್ರಾಬಬ್ಲಿ ಆಕ್ಚುಲಿ ಇಲ್ಲಿ ಲೈಟ್ ತುಂಬಾ ಡಿಮ್ ಲೈಟ್ಸ್ ಇದೆ ಪ್ರತೀಕ್, ಮೇಲ್ ಕೂತಿದ್ದೀನಿ, ಸೊ ನೀವು ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇದ್ದೀರಾ. Okay, so we are live on YouTube and I'm posting it on Facebook as well right now, and I'll post it on all our groups on Nimsha. Pratik, Sridhar join agilva? Bartane. I think he will come. You Archana, you Pradeep ಇಲ್ಲ ಕಣೋ, ಅವರು ಸಾಕರ್ ಕರ್ಕೊಂಡು ಹೋಗ್ತಾರೆ, ಪ್ರವರು ಮಿಸ್. ಇಬ್ರು ಇಲ್ಲ. ಹಾಗಾದ್ರೆ I don't know if you're live already, but if I have to ask questions about cinematography, ಯಾರು ರೆಸ್ಪಾಂಡ್ ಮಾಡ್ತಾರೆ ಹಾಗಾದ್ರೆ? I mean, Shishira is also okay. He's also a camera woman. Perfect. So. Okay, I didn't have Shishira's name. Okay, perfect. Okay, hold on. Okay, we are on. All right. So, are we good to go, Sunil? Yes. Excellent. I'll go myself to off video. All the best, guys. Okay, thanks. Thank you. Okay. Ellarigu namaskara. Shubha sanjay, buenas tardes, good evening. Texas Kannada Short Film Festival ನ ಮತ್ತೊಂದು ಮೇಕಿಂಗ್ ಆಫ್ Okay, let me restart. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ, buenas tardes, good evening. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನ ಮತ್ತೊಂದು ಮೇಕಿಂಗ್ ಆಫ್ ಅ ಶಾರ್ಟ್ ಫಿಲ್ಮ್ ವೆಬಿನಾರ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನನ್ನ ಹೆಸರು ವತ್ಸ, ಆಸ್ಟಿನ್ ನಗರದ ನಿವಾಸಿ, ಲಾಂಗ್ ಟೈಮ್ ರೆಸಿಡೆಂಟ್ ಅಂಡ್ ಅ ಪ್ರೌಡ್ ಲಾಂಗ್ ಹಾರ್ನ್ ಕೂಡ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಸ್ಟಿನ್ ಅಂಡ್ ಓವರ್ ಆಲ್ ಟೆಕ್ಸಸ್ ಅಲ್ಲಿ ಪಾಪ್ಯುಲೇಷನ್ ಇಸ್ ರೈಸಿಂಗ್ ಬೈ ದಿ ಅವರ್. ಬಟ್ ನಮ್ಮ ಕನ್ನಡಿಗರ ಸಂಖ್ಯೆ ಹಾಗೂ ದೇರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಎರಡು ಹೆಚ್ಚಾಗ್ತಿರೋದನ್ನು ನೋಡಿ ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ. ಹಾಗಾಗಿ hosting this Texas Kannada Short Film Festival webinar remains a very proud moment for me, and that's from the bottom of my heart. ನಮ್ಮ TKSFF ವಿಷಯ ಒಂದೆರಡು ಮಾತಾಡಬೇಕು ಅಂದ್ರೆ ಇವತ್ತು, as you all know, today is the 3rd of October. This is the first weekend of the webinars. As you all know, it's a beautiful evening out here in Nama Austin, and I'm sure it's the same wherever you're watching it from. Bengaluru, College Station, San Antonio, Dallas, Houston, ನೀವು live or recording ಯಾವುದೇ ನೋಡ್ತಿದ್ರು ಕೂಡ I'd like to say a Texas style hi to all of you. ಇಲ್ಲಿ ನಮ್ಮ TKSFF ತಂಡದಿಂದ ಸುನೀಲ್ ರಾಮಚಂದ್ರ ಅವರು ಟೆಕ್ ಸಪೋರ್ಟ್ ಕೊಡಲು ನಮ್ಮ ಜೊತೆ ಇದ್ದಾರೆ. Welcome and thank you, Sunil, for all the work that you put in. Sunil ಅವರು ಇವತ್ತು ಕ್ಯಾಮ್ರಾ ಮುಂದೆ ಇಲ್ದಿದ್ರು, he is a movie star himself, and ಇದನ್ನ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ನಮ್ಮ ಉತ್ಸವ ಯಶಸ್ವಿಯಾಗಲು ಬಹಳ ಜನ ಉತ್ಸಾಹದಿಂದ ಶ್ರಮೆಪಟ್ಟು ಆರ್ ವರ್ಕಿಂಗ್ ಬಿಹೈಂಡ್ ದ ಸೀನ್ಸ್ ಅಂಡ್ ಅರೌಂಡ್ ದ ಕ್ಲಾಕ್. ಆ ಉತ್ಸಾಹನ ಮೇಂಟೈನ್ ಮಾಡಲು ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕೇ ಬೇಕು, and I'm sure you'll keep us all motivated. I'll just take a short minute to talk about the webinar series again. ಸ್ವಲ್ಪ ನಿಮ್ಗೆಲ್ಲ ರಿಪೀಟ್ ಅಂತ ಅನಿಸ್ಬೋದು, but since this is the first weekend, it'll be worth mentioning. ನೀವು ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್.org ವೆಬ್ಸೈಟ್ಗೆ ಹೋದ್ರೆ, and Sunil, if you have that information, please go ahead and present that. ಅಲ್ಲಿ ಅಕ್ಟೋಬರ್ ಲಿಂಕ್ಸ್ ಅಂತ, ಅಕ್ಟೋಬರ್ ಟಾಕ್ ಶೋಸ್ ಅಂತ ಒಂದು ಲಿಂಕ್ ಕಾಣಿಸುತ್ತೆ, and ಅದನ್ನ ಸೆಲೆಕ್ಟ್ ಮಾಡಿದ್ರೆ you'll see this schedule of all the webinars that will be held throughout the month of October. ಈ ನಮ್ಮ IPL ಅಥವಾ NFL ಸೀಸನ್ ಇದ್ದ ಹಾಗೆ 26 ಎಕ್ಸೈಟಿಂಗ್ ವೆಬಿನಾರ್ಗಳಿವೆ.
one for each movie starting from this week. Triple headers on Saturdays, triple headers on Sundays throughout the month of October. 10 ಗಂಟೆಗೆ ಮಾರ್ನಿಂಗ್ ಶೋ, 1 ಗಂಟೆಗೆ ಮ್ಯಾಟ್ನಿ ಹಾಗೂ 4 ಗಂಟೆಗೆ ಈವ್ನಿಂಗ್ ಶೋ. ಈ ಪ್ರೋಗ್ರಾಮ್ ತರ. ಈ ವೆಬಿನಾರ್ ಯಾಕೆ ಮಾಡ್ಬೇಕಪ್ಪ ನಾವು? ಈ ವೆಬಿನಾರ್ ಮೂಲಕ ನಮ್ಮ ರೈಸ್ ಅಂಡ್ ಶೈನಿಂಗ್ ತಾರೆಯರು, ಲೈಕ್ ನಮ್ಮ ಉಪಕ್ರಮ ಟೀಮ್ ಅವರು, ಅವರ ಕಿರುಚಿತ್ರದ ಕೆಲವು ಮುಖ್ಯ ಡೀಟೇಲ್ಸ್ ಅನ್ನು ನಮ್ಮ ಜೊತೆ ಹಂಚ್ಕೋಬಹುದು. ಫಾರ್ ಎಕ್ಸಾಂಪಲ್, ಮೂವಿ ಹಿಂದೆ ಅವರ ಹಿಂದೆ ಇದ್ದ ಪ್ರೇರಣೆ, ಮುಂದೆ ಬಂದ ಅಡಚಣೆ, ಅಥವಾ ಮುಗಿದ ಮೇಲೆ ಅವ್ರಗಳೆಲ್ಲ ಮಾಡಿದ್ದ ಆಚರಣೆ, ಅದ್ರ ವಿಷಯಗಳೆಲ್ಲ ಅವರು ನಮ್ಮ ಜೊತೆ ಹಂಚ್ಕೋಬಹುದು. ಅಂಡ್ ನಮ್ಮ ಉಪಕ್ರಮ ಟೀಮ್ ಕಡೆ ನೋಡ್ತಾ ಇದ್ದೀನಿ, ಅವರು ಮೂವಿಲೇ ಚೆನ್ನಾಗಿ ಆಚರಣೆಗಳೆಲ್ಲ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ, which is fantastic. As you all know, or as they all say, destination ಗಿಂತ ನಾವು ದಾರಿಲಿ ಮಾಡೋ ಮಜಾನೇ ಮುಖ್ಯ ಅಲ್ವಾ? And that's what we are here to talk about. ಈಗಾಗಲೇ 5 ವೆಬಿನಾರ್ಗಳು ಬಹಳ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. And I'm sure this webinar too will be informative and exciting. So build up ಕೊಟ್ಟಿದ್ದು ಸಾಕಾಯ್ತು ಅನ್ಸುತ್ತೆ. Enough about all this. Let's just go on to the main program. ಸೊ ನಿಮ್ಗೆಲ್ಲ ಗೊತ್ತಿರೋಂಗೆ ಇವತ್ತಿನ ಟಾಪಿಕ್, ಇವತ್ತಿನ ಮೂವಿ ಬಂದು ಉಪಕ್ರಮ. ಈ ಮೂವಿ ನನಗಂತೂ ವಾಸ್ ಅ ಗುಡ್ ಮಿಕ್ಸ್ ಆಫ್ ಆಕ್ಷನ್, ಸಸ್ಪೆನ್ಸ್, ಗ್ಲಾಮರ್ ಅಂಡ್ ಈವನ್ ಸಮ್ ಲೈಟ್ ಕಾಮಿಡಿ. I'll just read a synopsis given to me by the team. ಅವ್ರು ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ, ಸೊ ಇಂಗ್ಲಿಷ್ ಅಲ್ಲೇ ಓದ್ತೀನಿ ಅದನ್ನ. Upakrama revolves around 3 close friends, 2 of them super rich and 1 of them an ordinary person. Movie talks about how the relationship changes around these 3 people. When a huge amount of money comes into their life, it presents a unique opportunity to one of them to start a new life from scratch. Will that person use that opportunity? And if he does, how will he use it? This is what Upakrama is all about. Upakrama is the beginning of a new life. Very nice synopsis. So in Melinda, we have about 30 minutes, 30 to 40 minutes to talk about, 45 minutes ಅಷ್ಟು ನಾವು ಮಾತಾಡಬಹುದು. ಬರೀ ಒಂದಷ್ಟಲ್ಲ, ಒಂದು ರಾಶಿ ಥಿಂಗ್ಸ್ ಇದೆ ಮಾತಾಡಕ್ಕೆ. ದಟ್ ಇಸ್ ಅ ಲೈನ್ ಫ್ರಮ್ ಯುವರ್ ಮೂವಿ. ತುಂಬಾ ಡೈಲಾಗ್ಗಳು. ಓಕೆ, ಉಪಕ್ರಮ ಟೀಮ್ ಶುರು ಮಾಡಕ್ಕೆ ತಯಾರಾಗಿದ್ದೀರಾ? Yes. All right. If so, ದಯವಿಟ್ಟು what I'll do is I'll mention your names, ಒಂದು quick intro around everybody. ನಿಮ್ಮ ಹೆಸರುಗಳು ಮೆನ್ಷನ್ ಮಾಡ್ತಿದ್ದಂಗೆ ಕೈ ರೈಸ್ ಮಾಡಿ ಹಲೋ ಹೇಳಿ. Then we'll go into the detailed questions. So I'll start off with Archana Maithur, and I know Pradeep is missing. Hi, Archana. Hi, what's up? For Hi, everybody. music, and for music, Pradeep for cinematography, and I know he's not here, but hi to him. Thank you. Shishira Arun Kumar Hi. for Hi, cinematography. everyone. Very nice cinematography. We'll talk about that. Thank you. And Namma ABC Trimurtigalu. And I'll say what ABC, ನಿಮ್ಗೆಲ್ಲ ಗೊತ್ತು, ಬಟ್ ಬೇರೆಯವ್ರಿಗೆಲ್ರಿಗೂ ಗೊತ್ತಿಲ್ಲದೆ ಇರ್ಬೋದು ಏನಕ್ಕೆ ABC ಅಂತ. But the ABC Trimurtis, Bharat Shivshankar. Hello, everyone. Sridhar Namaskara. Vijay Kumar. Hey, everyone. And last but not the least, Pratik Deshpande. Hi. Excellent. So Pratik, I'll have to go with you first. ಅಲ್ಲಪ್ಪ ಪ್ರತೀಕ್ ಅವ್ರೆ, ಓಕೆ, ಐ ಹ್ಯಾವ್ ಟು ಬಿ ಫಾರ್ಮಲ್ ಇಲ್ಲಿ. ಪ್ರತೀಕ್ ಅವರೇ, ಇಲ್ಲಿ REL ರಿಯಲ್ ಲೈಫ್ ಅಲ್ಲೂ ಉಪಕ್ರಮ ಅಂತ ಮೂವಿ ಮಾಡಿ, ಅಲ್ಲಿ ರಿಯಲ್ ಲೈಫ್ ಅಲ್ಲೂ ಒಂದು ಅದ್ಭುತವಾದ ಉಪಕ್ರಮವನ್ನು ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಟು ಯು ಅಂಡ್ ಯುವರ್ ಫ್ಯಾಮಿಲಿ ಆನ್ ದ ನ್ಯೂ ಬಾರ್ನ್. ವೆರಿ ನೈಸ್ಲಿ ಡನ್. Thank you so much. ಎಕ್ಸಲೆಂಟ್. ಸೊ ನಂಗೆ ಈ ಮೂವಿ ಕಥೆ ಅಂತೂ ಬಹಳನೇ ಇಷ್ಟ ಆಯ್ತು. ದಿಸ್ ಹೋಲ್ ಥಿಂಗ್ ಅಬೌಟ್ ಕನಸು ನನಸಾಗೋದಾಗ್ಲಿ ಅಥವಾ ಕನಸಲ್ಲಿ ಒಂದು ಐಡಿಯಾ ಹಾಕೋದಾಗ್ಲಿ, ಫ್ಯಾಂಟಾಸ್ಟಿಕ್ ಐಡಿಯಾ, ಯುನೀಕ್ ಐಡಿಯಾ. ಸೊ ದ ಆಬ್ವಿಯಸ್ ಕ್ವೆಶ್ಚನ್ ಇಸ್, ಈ ಕತೆಗೆ ನಿಮ್ಗೆ ಇನ್ಸ್ಪಿರೇಷನ್, ಪ್ರೇರಣೆ ಎಲ್ಲಿಂದ ಬಂತು? Yeah. So last year, I think when I was approached, ಶಾರ್ಟ್ ಫಿಲ್ಮ್ ಮಾಡೋಣ ಅಂತೆಲ್ಲ ಹೇಳಿದಾಗ ನಾನು ಅನ್ಕೊಂಡಿದ್ದೆ ಇದೆಲ್ಲ ನಾನು ಮಾಡಲ್ಲ, ಸುಮ್ನೆ ಹೂ ಅಂದ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಬಟ್ ಆಮೇಲೆ ನಂಗೆ ಈ ತರ ಈ ರಿಪೀಟ್ ಆಗುವಂತದ್ದು, ಈ ಲೂಪ್ ಅಲ್ಲಿ ಇರುವಂತ ಮೂವಿಗಳು ತುಂಬಾ ಇಷ್ಟ. ತುಂಬಾ ನೋಡ್ತಾ ಇರ್ತೀನಿ, ಇನ್ಸೆಪ್ಷನ್ ಆಗ್ಲಿ ಅಥವಾ ಈ ಡ್ರೀಮು ಆ ತರದ್ದೆಲ್ಲ. ಸೊ ಅವಾಗ ರೀಸೆಂಟ್ ಆಗಿ ಒಂದು ಕನ್ನಡ ಮೂವಿ ಬಂದಿದ್ ಗಿರ್ಗಿಟ್ಲೆ ಅಂತ. ಸೊ ಅದು ಒಂಥರ ಇದೇ ತರ. ಸೊ ಅದನ್ನ ನೋಡಾದ್ಮೇಲೆ ನಾನು ಯಾಕೆ ಅದೇ ತರ ಒಂದು ಡಿಫ್ರೆಂಟ್, ಅದೇ ಕಾನ್ಸೆಪ್ಟ್ ಬಟ್ ಡಿಫ್ರೆಂಟ್ ಸ್ಟೋರಿ ಲೈನ್ ಮಾಡಬಾರ್ದು ಅಂತ ಅನ್ಕೊಂಡೆ.
ಸೊ ಅದು ಐ ಜಸ್ಟ್ ಥಾಟ್ ಅಬೌಟ್ ಇಟ್ ಅಂಡ್ ದೆನ್ ಕತೆ ಮಾಡಿದೆ. ಆಮೇಲೆ ಒಂದಿಬ್ರು 3 ಜನಕ್ಕೆ ಹೇಳ್ದೆ. ಅವ್ರ 2-3 ಜನಕ್ಕೂ ಅರ್ಥ ಆಗ್ಲಿಲ್ಲ ಆ ಕತೆ. ಸೊ ಏನಪ್ಪಾ ಇದು ಅಂತ. ಆಮೇಲೆ ಅದು ಕೊರೋನಾ ಬಂತು, ಎಲ್ಲ ಅದು ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಆಮೇಲೆ ಅದ್ರ ಬಗ್ಗೆ ಮರ್ತೆ ಹೋಯ್ತು ನಂಗೆ. ಆಮೇಲೆ ದೆನ್ ಶ್ರೀಧರ್ ಹಿ ಕೇಮ್ ಅಪ್ ವಿತ್ ಅನದರ್ ಸ್ಟೋರಿ. ಸೊ ಆ ಕತೆನ ಮಾಡೋಣ ಅಂತ ದೆನ್ ವಿ ಸ್ಟಾರ್ಟೆಡ್ ಡೂಯಿಂಗ್ ದಟ್. ಬಟ್ ಅದ್ರದ್ದೇ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇತ್ತು. ಆ ಕಥೆಯಲ್ಲಿ ಇಂಪಾರ್ಟೆಂಟ್ ಒಂದು ಗ್ಲಾಮರ್ ಬೇಕಿತ್ತು ನಮ್ಗೆ, ಒಂದು ಹೀರೋಯಿನ್ ಬೇಕಿತ್ತು. ಸೊ ಹೀರೋಯಿನ್ ಹುಡ್ಕಾಡ್ತಾ ಇದ್ವಿ. ಒಂದು ಹೀರೋಯಿನ್ ಸಿಕ್ಕಿದ್ಲು. ಇನ್ನೇನ್ ಮೂವಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಹೀರೋಯಿನ್ ಬರಕ್ ಆಗಲ್ಲ, ಚಿಕ್ಕ ಮಗು ಇದೆ, ಅದು ಇದು ಅಂತ ಆಯ್ತು. ಸೊ ಓಕೆ ಬೇಡ ಆಯ್ತು ಅಂದ್ಬಿಟ್ಟು ಇನ್ನೊಂದು ಹೀರೋಯಿನ್ ನ ಹುಡುಕಿದ್ವಿ. ಇನ್ನೇನ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಆ ಹೀರೋಯಿನ್ ಪ್ರೆಗ್ನೆಂಟ್ ಆಗೋದ್ಲು. ಸೊ ಯಾಕೋ ಇದು ನಮ್ಮ ಈ ಶ್ರೀಧರ್ ಮಾಡಿರೋ ಸ್ಟೋರಿಗೆ ಹೀರೋಯಿನ್ ಯಾಕೋ ಸರಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಹೀರೋಯಿನ್ನೇ ಬೇಡ ಅಂತ ಮತ್ತೆ ಬ್ಯಾಕ್ ಟು ನನ್ನ ಕತೆಗೆ ಹೋದೆ. ಆ ಕಥೆಯಲ್ಲಿ ಹೀರೋಯಿನ್ನೇ ಇಲ್ಲ. ಆಲ್ದೋ ಶಿಶಿರಾ ಒಂದು ಸ್ಮಾಲ್ ರೋಲ್ ಮಾಡಿಯಾಳೆ. ಐ ವಿಲ್ ಟಾಕ್ ಅಬೌಟ್ ಇಟ್ ಲೇಟರ್. ಸೊ ಅದನ್ನ ಅಗೇನ್ ಐ ಸ್ಟಾರ್ಟೆಡ್ ಪಾಲಿಶಿಂಗ್ ಇಟ್ ಅ ಬಿಟ್. ದೆನ್ ಈ ಕತೆನ we started shooting for that movie. That's how we finalized on that one. Actually, you said it right. In fact, ನಾನು ಮೂವಿ ಫಸ್ಟ್ ನೋಡಿದಾಗ ನಿಮ್ಮ ಮೂವಿನ I was thinking ಇದು ಒಂಥರ ಯುನಿಕ್ ಕಾನ್ಸೆಪ್ಟ್ ಅಂತ ಅನಿಸ್ತು. ಬಟ್ I was also trying to ಇನ್ಸೆಪ್ಷನ್, ಗ್ರೌಂಡ್ ಹಾಗ್ ಡೇ ಇದನ್ನೆಲ್ಲ ನಾನು ಒಂಥರ ಅದ್ರ ಹಾಗೂ ಯೋಚನೆ ಮಾಡಕ್ ಟ್ರೈ ಮಾಡಿದೆ. ಬಟ್ ದಿಸ್ ಒನ್ ಹ್ಯಾಸ್ ಅ ರಿಯಲ್ ಡಿಫ್ರೆಂಟ್ ಟ್ವಿಸ್ಟ್ ಟು ಇಟ್. ಓವರ್ ಆಲ್ ಐ ಥಿಂಕ್ ಐ ಲವ್ ದ ಕಾನ್ಸೆಪ್ಟ್. ಇಟ್ ವೆರಿ ಡಿಫ್ರೆಂಟ್. ಇನ್ಫ್ಯಾಕ್ಟ್ ನಾ ಹೇಳ್ಬೇಕು ಅಂದ್ರೆ ಇದು ನಾವು 26 ಮೂವಿಗಳಲ್ಲಿ ಒಂದು ರಿಪೀಟ್ ಆಗೋ ತರ ಒಂದು ಇಲ್ಲ. ಅಂಡ್ ಈಚ್ ಒನ್ ಹ್ಯಾಸ್ ಇಟ್ಸ್ ಓನ್ ಯುನೀಕ್ ಕಾನ್ಸೆಪ್ಟ್ ಅಂಡ್ ಐಡಿಯಾ. ಅಂಡ್ ಉಪಕ್ರಮ ಡೆಫಿನೆಟ್ಲಿ ಹ್ಯಾಸ್ ಇಟ್ಸ್ ಓನ್ ಸ್ಟೋರಿ ಲೈನ್ ಅಂಡ್ ಕಾನ್ಸೆಪ್ಟ್. So I'll quickly try to go around the table and we can keep rotating so everybody gets a chance to matadadike. Sridhar, you provided the perfect third to this movie. Nimma cues, body language, transitions tumbane natural and seamless agide. Manelu acting ಮಾಡ್ತಿರೋ ಹೇಗೋ ಗೊತ್ತಿಲ್ಲ, but how did you seamlessly fit into this this tripartite, this Trimurti role? You've done an excellent job. Please talk about that. So thank you. Preparation ಅಂತ ಏನೂ ಇರಲಿಲ್ಲ. ಐ ಥಿಂಕ್ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿತ್ತು ಅಂಡ್ ಡೈಲಾಗ್ಸ್ ಆರ್ ಪ್ರಿಟಿ ಮೀನಿಂಗ್ಫುಲ್. ತುಂಬಾ ಓವರ್ ದ ಟಾಪ್ ಡೈಲಾಗ್ಸ್ ಆಗಲಿ ಅನ್ಯಾಚುರಲ್ ಡೈಲಾಗ್ಸ್ ಆಗಲಿ ಯಾವುದೂ ಇರಲಿಲ್ಲ. ಸೊ ವೆನ್ ದ ಡೈಲಾಗ್ಸ್ ಆರ್ ನ್ಯಾಚುರಲ್ ಐ ಥಿಂಕ್ ಆಟೋಮ್ಯಾಟಿಕ್ಲಿ ಆಕ್ಟಿಂಗು ನ್ಯಾಚುರಲ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಸೊ ಈಗ ಟಿವಿ ಸೀರಿಯಲ್ಸ್ ಅಲ್ಲಿ ಬರ್ದಂಗೆ ತುಂಬಾ ಓವರ್ ದ ಟಾಪ್ ಇದ್ದಿದ್ರೆ ನಮಗೂ ಆಕ್ಟ್ ಮಾಡಕ್ ಕಷ್ಟ ಆಗ್ತಿತ್ತು ಅಂಡ್ ದ ಆಡಿಯನ್ಸ್ ವುಡ್ ಹ್ಯಾವ್ ನೋಟಿಸ್ಡ್ ಇಟ್. ಸೊ ಐ ಥಿಂಕ್ ವಾಟ್ ವರ್ಕ್ಡ್ ಇನ್ ಅವರ್ ಫೇವರ್ ಆರ್ ದ ಡೈಲಾಗ್ಸ್. ಐ ಥಿಂಕ್ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರಿಂದ ನಾವು ಒಂದು ಟೇಕ್ ಫೈನಲೈಸ್ ಮಾಡಕ್ಕೆ ಒಂದು 10-20 ಟೇಕ್ ತಗೊಂಡ್ವಿ. ಆಕ್ಚುಲಿ ಎಲ್ಲರಿಗಿಂತ ನಾನೇ ತುಂಬಾ ಟೇಕ್ಸ್ ತಗೋತಾ ಇದ್ದಿದ್ದೆ. ಎಸ್ಪೆಷಲಿ ಆ ಫೈಟ್ ಸೀನ್ಸ್ ಅಲ್ಲಿ ಭರತನ್ ತಳ್ಬೇಕು ಅಂತಂದ್ರೆ ಭರತನ್ ನೋಡಿದ್ರೆ ಯಾರಿಗೂ ಹೊಡಿಬೇಕು, ಪಂಚ್ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ. ಸೊ ಇವನ್ ಐ ರಾನ್ ಇನ್ ಟು ದ ಸೇಮ್ ಪ್ರಾಬ್ಲಮ್. ಹೆಂಗಪ್ಪ ಇವ್ರ ಮೇಲೆ ಕೋಪ ಬರ್ಸ್ಕೊಂಡು ಪಂಚ್ ಮಾಡೋದು ಅಂತ ತುಂಬಾ ಕಷ್ಟಪಟ್ಟಿದ್ದೆ ನಾನು. ಫೈಟ್ ಸೀನ್ಸ್ ಅಲ್ಲಿ ಐ ವಾಸ್ ದ ಒನ್ ಹೂ ರಿಪೀಟೆಡ್ ಅ ಲಾಟ್ ಆಫ್ ಟೇಕ್ಸ್ ಆಕ್ಚುಲಿ. ಅಂಡ್ ಇನ್ನೊಂದೇನು ಅಂದ್ರೆ ಪ್ರತೀಕ್ನ ತಳ್ಳೋ ಸೀನಲ್ಲೆಲ್ಲ ನಿಜವಾಗ್ಲೂ ಒಂದೊಂದು 2-3 ಸಲ ತಳ್ಬಿಟ್ಟಿದ್ದೀನಿ. ಬಟ್ ಹಿ ವಾಸ್ ಸ್ಪೋರ್ಟಿವ್ ಎನಫ್ ಅಂಡ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ಸೊ ಕುಡೋಸ್ ಟು ದ ಡೈಲಾಗ್ಸ್ ಅಂಡ್ ಐ ಥಿಂಕ್ ಎವ್ರಿಬಡಿ ತುಂಬಾ ಸೀರಿಯಸ್ ಆಗಿ ವರ್ಕ್ ಮಾಡಿದ್ರಿಂದ ಐ ಥಿಂಕ್ ಇಟ್ ಕೇಮ್ ಔಟ್ ವೆಲ್. ನಾನು ಇದು ಆಡ್ ಮಾಡ್ಬೇಕು. ಅದು ಫೈಟ್ ಸೀನ್ ಅಂತೂ ಎಷ್ಟು ಇನ್ವಾಲ್ವ್ ಅಂದ್ರೆ ನಮಗ್ ಹೊಡೆಯೋಕ್ ಮುಂಚೆ ಶ್ರೀಧರ್ ಫಸ್ಟ್ ಹಿಂಗೆ ಅವ್ನ್ ಹೊಡ್ಕೊಂಡು ಆಮೇಲೆ ಇನ್ವಾಲ್ವ್ ಆಗ್ಬಿಟ್ಟು ನಮ್ಮನ್ ತಳ್ಳಿ ಎಷ್ಟು ಜೋರಾಗಿ ತಳ್ತಾ ಇದ್ದಿದ್ ಅಂದ್ರೆ ನನ್ನ 1 year old ಮಗ ಅಲ್ಲೇ ರೂಮ್ ಅಲ್ಲಿ ಇರ್ತಿದ್ದ. ಅವ್ನ್ ಫುಲ್ ಗಾಬರಿ ನೋಡ್ತಿದ್ದ, ಏನಾಯ್ತು ನಮ್ಮ ಅಪ್ಪಂಗೆ ಯಾಕೆ ಹೀಗೆ ಈ ತರ ಬೀಳ್ತಾ ಇದ್ದಾನೆ ಅಂತ. ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟು ಶ್ರೀಧರ್ ಫೈಟ್ ಮಾಡ್ತಾ ಇದ್ದಿದ್ದು ಆ ಮೂವಿನಲ್ಲಿ. Actually, those fight scenes was one other unique concept ನನಗೆ. ಬೇರೆ ಎಲ್ಲ ಮೂವಿಗಳು ಬಹಳ ಚೆನ್ನಾಗಿದೆ, but this movie had that extra action in it. So love that concept. 3 ಜನ A beats B, B beats C, C beats A, ಅದು ರೊಟೇಟ್ ಆಗೋದು, ಅದು 3 ಸಲ ರಿಪೀಟ್ ಆಗೋದಂತೂ ಫ್ಯಾಂಟಾಸ್ಟಿಕ್ ಆಗಿತ್ತು. ಐ ಲವ್ಡ್ ಇಟ್. ಇನ್ಫ್ಯಾಕ್ಟ್ ನಾ ರಿವೈಂಡ್ ಮಾಡಿ ನೋಡ್ತಾ ಇದ್ದೆ. ಸೊ ಲವ್ಡ್ ಇಟ್. ಓಕೆ, ಲೆಟ್ಸ್ ಐಲ್ ಮೂವ್ ಅರೌಂಡ್. Bharat, goes without saying that you've done a terrific job. ಸೊ ಈ ನಿಮ್ಮ ಕನಸುಗಳ ಮೂಲಕ ನಿಮ್ಮ ಕ್ಯಾರೆಕ್ಟರ್ ಒಂಥರ ಡೆಲಿಕೇಟ್ ಆಗಿ
ಪರಿವರ್ತಿಸ್ಕೊಂಡು ಹೋಗುತ್ತೆ, ಸಿಚುವೇಶನ್ ತಕ್ಕಂತೆ ಅಳವಡಿಸ್ಕೊಂಡು ಹೋಗುತ್ತೆ. ಐ ಡೋಂಟ್ ನೋ ಇಫ್ ಐ ಓವರ್ರೇಟ್ ಇನ್ ಟು ದಟ್. ವಾಸ್ ದಟ್ ಇಂಟೆಂಡೆಡ್? ದಯವಿಟ್ಟು ನಿಮ್ಮ ಥಾಟ್ಸ್ ನ ಶೇರ್ ಮಾಡಿ. Sure. Thank you so much. Thank you, Vatsara. First of all, ಹೇಳ್ಬೇಕು ಅಂತ ಹೇಳಿದ್ರೆ, ಈ ರೋಲಿಗೆ ಬಂದಿದ್ದೆ ಒಂದು ಆಕ್ಸಿಡೆಂಟ್. ನಾನು ಈ ಪಾರ್ಟಿಗೆ ಬಂದಿದ್ದು ಏನಾಗಿತ್ತು ಅಂತ ಹೇಳಿದ್ರೆ, ಫಸ್ಟ್ ಪ್ರತೀಕ್ ಹತ್ರ ಈಗ ಮೂವಿ ಅನ್ನು ಡಿಸ್ಕಸ್ ಮಾಡ್ಬೇಕಾದ್ರೆ ನಾನೊಂದು ಹೊಸದಾಗಿ ಒಂದು ಡ್ರೋನ್ ತಗೊಂಡಿದ್ದೆ. ಸೊ ಅದ್ರದ್ದು ಕ್ಯಾಮ್ರಾ ಶಾರ್ಟ್ಸ್ ಅನ್ನು ಯೂಸ್ ಮಾಡ್ಬೋದು. ಈ ತರ ಕ್ಯಾಶುಯಲ್ ಆಗಿ ಅವ್ನ ಮನೆಗೆ ಹೋದಾಗ ಡಿಸ್ಕಸ್ ಮಾಡ್ಬೇಕಾದ್ರೆ ಮಾತಾಡ್ತಾ ಇದ್ವಿ, ಈ ಶಾರ್ಟ್ಸ್ ಅನ್ನು ಯೂಸ್ ಮಾಡ್ಕೋಬಹುದು ಅಂತೆಲ್ಲ ಹೇಳಿ ಡಿಸ್ಕಸ್ ಮಾಡ್ಬೇಕಾದ್ರೆ, ಹಾಗೆ ಒಂದ್ರಿಂದ ಒಂದು ಡ್ರೋನ್ ವಿಡಿಯೋ ತೆಗೆಯೋದ್ರಿಂದ ಹಿಡಿದು somehow ಸಿಚುವೇಶನ್ ವರ್ಕ್ಡ್ ಇನ್ ಮೈ ಫೇವರ್ ಅನ್ಸುತ್ತೆ. ಸೊ ಇನ್ನು ಚೇತನ್ ಅನ್ನೋ ಕ್ಯಾರೆಕ್ಟರ್ಗೆ ಮಾಡ್ಬೇಕಾಗಿದ್ದವನು ಫಾರ್ ಸಮ್ ರೀಸನ್ಸ್ ಅವನು ಡ್ರಾಪ್ ಔಟ್ ಆಗ್ಬೇಕಾಯ್ತು. ಸೊ ಅವಾಗ ನಾನು ಇನ್ವಾಲ್ವ್ ಆಲ್ರೆಡಿ ಆಗ್ಬಿಟ್ಟಿದ್ದೆ. ಹಾಗೆ ಹಿಂದೆ ಒಂದ್ ಸ್ವಲ್ಪ ಡೈಲಾಗ್ಸ್ ಅನ್ನೆಲ್ಲ ಓದೋದು ಆತರ ಮಾಡ್ತಿದ್ರಿಂದ ಆ ರೋಲಿಗೆ ನೀನೇ ಮಾಡು ಅಂತ ಪ್ರತೀಕ್ ಹೇಳಿದಾಗ, ದಟ್ ಈಸ್ ಹೌ ಐ ಎಂಡೆಡ್ ಅಪ್ ಲ್ಯಾಂಡಿಂಗ್ ದ ರೋಲ್. ಸೊ although it started as a coincidence, then ಶುರುಗೆ initial part of the movie the role act ಮಾಡ್ತಾ ಇದ್ವಿ. But as days went by, ನಾವು ಶೂಟ್ ಮಾಡ್ತಾ ಥರ್ಡ್ ಲೂಪ್ ಇಂದ ಶೂಟ್ ಮಾಡ್ಬೇಕಾದ್ರೆ ಆಕ್ಟಿಂಗ್ ಮಾಡೋದ್ರಲ್ಲೂ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಡೆವಲಪ್ ಆಯ್ತು. ಸೊ ಹಾಗಾಗಿ ಐ ಥಿಂಕ್ ಇಟ್ ಶೋಡ್ ಆನ್ ದ ಸ್ಕ್ರೀನ್. ಸೊ ಶುರುನಲ್ಲಿ ನಾನು ಆಕ್ಟಿಂಗ್ ಮಾಡೇ ಇಲ್ದಲೇ ಇರೋದ್ರಿಂದ ಆ ವಲ್ನರಬಿಲಿಟಿ ಆ ರೋಲಿಗೆ ಕರೆಕ್ಟ್ ಆಗಿ ಸೂಟು ಆಯ್ತು. ಹಾಗೆ ಐ ಥಿಂಕ್ ಇಟ್ ಫೆಲ್ ಇನ್ ಪ್ಲೇಸ್. ಈ ಮೂವಿಗೂ ಅದೇ ತರದ ರೋಲ್ ಬೇಕಾಗಿತ್ತು. ಸೊ ಎವ್ರಿಥಿಂಗ್ ವರ್ಕ್ಡ್ ಔಟ್ ಇನ್ ದಿ ಎಂಡ್ ಅಂತ ಅನ್ಸುತ್ತೆ ನನಗೆ. ಸೊ ಆಲ್ದೋ ನಾಟ್ ವೆರಿ ಇಂಟೆನ್ಷನಲ್, ಬಟ್ ಥರ್ಡ್ ಪಾರ್ಟ್ ಆಫ್ ದ ಮೂವಿಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದ್ರಿಂದ ಇಟ್ ರಿಯಲಿ ವರ್ಕ್ಡ್ ಔಟ್. ತುಂಬಾ ಕಾನ್ಫಿಡೆನ್ಸ್ ಬಂದಿದ್ದು ದುಡ್ಡು ತಗೊಂಡು ಓಡೋಗೋ ಸೀನ್ ಅಲ್ಲಿ. ಅದು ಮಾತ್ರ ಸಿಂಗಲ್ ಶಾಟ್ ಅಲ್ಲಿ he finished it. ಇಲ್ಲ, that is fantastic, because that is exactly what I saw ನಿಮ್ಮ ರೋಲ್ ಅಲ್ಲಿ. Of the three roles ಅಲ್ಲಿ, it starts off with that slightly nervous, a nervousness ಇಂದ ಸ್ವಲ್ಪ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿ, and then you become this ultra confident guy who races off with the money. Transition was fantastic. Very nicely done. Thank you. Okay, I'll go around the table and then come back. Archana avare, ನೀವು ಹಾಡಿದ್ದಂತೂ ಬಹಳ ಚೆನ್ನಾಗಿದೆ. The song is fantastic. Thank you so much. Possible ನಿಮ್ಗೆ ಆದ್ರೆ towards the end of the program ನೀವು ಹಾಡನ್ನ ಹಾಡಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. But before we get to that, I just had a question for you. Sure. So ಹಾಡ್ again, lyrics, beat ಎಲ್ಲ ಚೆನ್ನಾಗಿದೆ. ಕನಸಲ್ಲಿ ಜೀವನ ಕಟ್ಟಿಕೊಂಡೆ, ಕನಸಲ್ಲಿ ಪ್ರೀತಿಯನ್ನು ಉಳಿಸಿಕೊಂಡೆ, ತುಂಬಾ ಚೆನ್ನಾಗಿದೆ. ಇದು ಪೇಪರ್ ಇಂದ ಆ ಕ್ಯಾಚಿ ಬೀಟ್ಗೆ ಹೇಗೆ ಕಟ್ಟಿದ್ರಿ? ಇದು ಆಕ್ಚುಲಿ ಫನಿ ಸ್ಟೋರಿ. ನಮ್ದೆಲ್ಲ ಒಂಥರ ಎಲ್ಲೆಲ್ಲೋ ಮಧ್ಯ ಬಂದ್ ಜಾಯಿನ್ ಆದ್ವಿ ಅನ್ಸ್ತಾ ಇದೆ. ಸೊ ಪ್ರತೀಕ್ ಆಕ್ಚುಲಿ ಲಿರಿಕ್ಸ್ ಒಂದ್ ದಿವಸ ಬರ್ದ್ಬಿಟ್ಟು ಕಳಿಸ್ತಾ. ಐ ಥಿಂಕ್ ಮೂವಿ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್. ಸೊ ಕಳಿಸ್ತಾ, ಇದು ಮ್ಯೂಸಿಕ್ ಮಾಡ್ಕೊಡ್ತೀರಾ ಅಂತ ಮೂವಿ ಥೀಮ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ದ. ಸೊ ನಾನು ಐ ಡಿಡ್ಂಟ್ ಟೇಕ್ ಇಟ್ ಲಿರಿಕ್ಸ್ ಸಖತ್ತಾಗಿ ಬರ್ದಿದ್ದಾನೆ. ಸೊ ಥೀಮ್ ಎಲ್ಲ ಹೇಳಿದಾಗ ಓಕೆ ನೋಡೋಣ, ಆಯ್ತು ಕಣೋ ಅಂತ ಹೇಳ್ದೆ ನಾನು. ಐ ಡಿಂಟ್ ಫಾರ್ ಶೋರ್ ಹೇಳಿಲ್ಲ, ಆಯ್ತು ಅಂತ ಹೇಳ್ದೆ. ಸೊ ಆಫ್ಟರ್ ಫ್ಯೂ ವೀಕ್ಸ್ ಐ ವಾಸ್ ಥಿಂಕಿಂಗ್ ಅಬೌಟ್ ಇಟ್ ಅಂಡ್ ತುಂಬಾ ಏನ್ ಮಾಡಿರ್ಲಿಲ್ಲ ಪ್ರೋಗ್ರೆಸ್. ಸೊ ಅವ್ನು ಒಂದ್ ದಿವಸ ಬಂದು ಆಯ್ತಾ ಸಾಂಗ್ ಕಂಪೋಸ್ ಆಯ್ತಾ ಅಂದ. ನಾನು ಲೈಕ್ ವಾಟ್ ಇನ್ನು ಓಕೆ ಯೋಚಿಸ್ತಾ ಇದ್ದೀನಿ ಅಂತ ಅಂದೆ. ಅವನು ಡೆಡ್ ಲೈನ್ ಹತ್ರ ಬಂತು, ಇದಾಗಲ್ಲ ಅನ್ಬಿಟ್ಟು ಅವನು ಸೌಮ್ಯ ಇಬ್ರು ಬಂದು ಒಂದ್ ದಿವಸ ಫೈನ್ ಡೇ ದೇ ಕೇಮ್ ಟು ಮೈ ಹೌಸ್ ಅಂಡ್ ದೇ ಜಸ್ಟ್ ಸಾಟ್ ಡೌನ್. ನೀವು ಸಾಂಗ್ ಕೊಡೋ ತನಕ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ರು ಇಬ್ರು. ಸೊ ದಟ್ ಡೇ ಆಕ್ಚುಲಿ ಐ ಕಂಪೋಸ್ ಐ ಥಿಂಕ್ ಫಸ್ಟ್ paragraph and then I sent it to him. So he was a big actually motivation ಇದಕ್ಕೆ. ನಾನಿಲ್ಲ, I don't know if I would have done it. So actually thanks to him for the push and opportunity. So on theme ಹೇಳಿದಾಗ ನನ್ಗೆ I was ಒಂದ್ ಸ್ವಲ್ಪ ಏನಾದ್ರು ಕ್ಯಾಚಿ ಆಗಿ ಆ ಓಡು ಅಂತೆಲ್ಲ ಇತ್ತಲ್ವಾ. ಸೊ ಅದಕ್ಕೆ ಆಪ್ಟ್ ಆಗಿ ಏನಾದ್ರು ಸ್ವಲ್ಪ ಮಾಡೋಣ ಅಂತ ಮಾಡಿದೆ. ಅಂಡ್ ಮೈ ಸನ್ ವಾಸ್ ವೆರಿ ಹೆಲ್ಪ್ಫುಲ್. ಆಕ್ಚುಲಿ 10 years old ಅಂಡ್ ಅವನು ಹಾಡು ಸ್ವಲ್ಪ ಟ್ಯೂನಿಂಗ್ ಎಲ್ಲ ಅವನು ಹೆಲ್ಪ್ ಮಾಡ್ದ ಆಕ್ಚುಲಿ. ಸೊ ಹಿ ಹ್ಯಾಸ್ ಅ ವೆರಿ ಗುಡ್ ಮ್ಯೂಸಿಕ್ ಸೆನ್ಸ್. ಸೊ ಇಬ್ರು ಸೇರ್ಕೊಂಡ್ ಮಾಡಿದ್ವಿ ಆಕ್ಚುಲಿ ಅದನ್ನ. Oh man, that's very good. In fact, Pratik just mentioned adu nim maga who goes on the cycle anta. Oh yeah, that's him. Yeah. Okay. He played piano for this song. So okay. yeah. I see. Oh, multi-talented, like the parents. Very nice. ನಾನು ಆಕ್ಚುಲಿ ಇದು ಸಾಂಗ್ ಅರ್ಚನಾಗ್ ಹೇಳಿದಾಗ ಐ ಡಿಂಟ್ ಎಕ್ಸ್ಪೆಕ್ಟ್ ಒಂಥರ
ಇಷ್ಟೊಂದು ಬೀಟ್ಸ್ ಅದು ಇದು ಎಲ್ಲ ಐ ಜಸ್ಟ್ ವಾಂಟೆಡ್ ಸಮ್ ಸಿಂಪಲ್ ಟ್ಯೂನ್ ಹಾಕ್ಬಿಟ್ಟು ಸುಮ್ನೆ ನೋ ಮ್ಯೂಸಿಕ್ ನಥಿಂಗ್ ಒಂದು ಇರ್ಲಿ ಅಂತ. ಬಟ್ ಆಮೇಲೆ ವೆನ್ ಐ ಹರ್ಡ್ ದ ಸಾಂಗ್, ಲಿಸನ್ ಟು ಇಟ್, ಇಟ್ ವಾಸ್ ಆಸಮ್. ಈವನ್ ಐ ವಾಸ್ ಲೈಕ್ ವಾವ್, ಏನ್ ಇಷ್ಟ ಚೆನ್ನಾಗಿ ಮಾಡ್ಯಾರೆ ಅಂತ. ಅಂಡ್ ಅದನ್ನು ಅದೇ ಅವ್ರು ಹೇಳ್ದಂಗೆ 1 week 2 week ವರ್ಗು ಆಗೋಯ್ತು, ಇನ್ನೇನು ಮುಗ್ದೋಯ್ತು, ಇನ್ನು ಇವತ್ತು ರಾತ್ರಿ ಕಳ್ಸ್ಬಿಡ್ತೀನಿ ಅಂತ 2 weeks ಆಗೋಯ್ತು. ನೋಡಿದ್ರೆ ಡೆಡ್ ಲೈನ್ ಬರ್ತಾ ಇದೆ, ಇನ್ನೂ ಕಳ್ಸಿಲ್ಲ. ನಾನ್ ಅದಕ್ಕೆ ಅವ್ರ ಮನೆಗೆ ಹೊರಟೋಗ್ಬಿಟ್ಟೆ, ಎಲ್ಲಿ ತೋರ್ಸಿ ಅದ್ ಏನ್ ಮಾಡಿದೀರಾ ಅಂತ. ನೋಡಿದ್ರೆ ಏನು ಮಾಡಿಲ್ಲ. ಆಮೇಲೆ ಅಲ್ಲಿ ಕೂತ್ಕೊಂಡು ಎಲ್ಲ ಆಗಿ ರಾತ್ರಿ ಫುಲ್ ನೈಟ್ 12:30 1 o'clock ವರ್ಗು ಕುತ್ಕೊಂಡು ಮಾಡಿದ್ದು. ಬಟ್ ಐ ಮೀನ್ ಅಷ್ಟ್ ಬೇಗ ಅವ್ರು ಮಾಡಿದ್ರು, ಅದನ್ನ ಮಾಡ್ಬಿಟ್ಟು ಆಮೇಲೆ ಇಟ್ ವಾಸ್ I mean, she spent a lot of time on that, more than 3 weeks, 4 weeks ಮಾಡ್ಯಾರ. So awesome effort, Archana. Absolutely. Thank you guys, thank you so In much. fact, ಎಲ್ಲ ಚೆನ್ನಾಗಿದೆ. I like the lyrics, catchy ಆಗಿದೆ, ಕೇಳೋಕ್ಕೂ ತುಂಬಾ ಇಂಪಾಗಿದೆ. And of course, I love the beat ಅಂತೂ ಬಹಳ ಚೆನ್ನಾಗಿದೆ. And we'll get to listen to it. ನೀವು if you can sing that song to us, ತುಂಬಾ ಚೆನ್ನಾಗಿರುತ್ತೆ towards the end. Sure, yeah, sure. Okay, let me keep going. Shishira avare, you know, again, cinematography in the movie, fantastic. And I'll tell you why. Nan prakara, this movie is a three-peat. Andre, what I mean by that, andre, ಒಂದೇ ಕಾನ್ಸೆಪ್ಟ್, ಒಂದೇ ಸ್ಕ್ರಿಪ್ಟ್ 3 ಸಲ ರಿಪೀಟ್ ಆಗಬೇಕು. But ಅದರಲ್ಲೂ I could see there are some very interesting things. You know, there was some ಕೆಲವು changes, 3 ರಿಪೀಟ್ ಆಗಬೇಕಾದ್ರೆ ಕೆಲವು changes are very apparent, and I think it's done for a reason. Like for example, the wardrobe is different, ಹಾಕೊಂಡಿರೋ ಬಟ್ಟೆಗಳು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಕೆಲವು ಹ್ಯಾಡ್ ಟು ಬಿ ಕನ್ಸಿಸ್ಟೆಂಟ್. ಲೈಕ್ ಉದಾಹರಣೆಗೆ ಸನ್ಲೈಟ್ ಅವೆಲ್ಲ ಹಾಗೆ, ಯುನೋ ಯಾವ ಟೈಮಲ್ಲಿ ಮೀಟ್ ಮಾಡ್ತೀವೋ, ಐ ಥಿಂಕ್ ಬೆಳಗ್ಗೆ ಮೀಟ್ ಮಾಡ್ತಾರೆ ಅನ್ಸುತ್ತೆ, ಬೆಳಗಿನ ಜಾವ ಮೀಟ್ ಮಾಡೋ ಟೈಮ್ ಅದು ಕನ್ಸಿಸ್ಟೆಂಟ್ ಆಗಿ ಮ್ಯಾಚ್ ಆಗಬೇಕು. ಅಂಡ್ ಐಮ್ ಶೋರ್ ಯು ಶಾರ್ಟ್ ದಿಸ್ ಓವರ್ ಯುನೋ ಪೀರಿಯಡ್ ಆಫ್ ಟೈಮ್. ಇದೆಲ್ಲ ನಿಮ್ಗೆ ಹೇಗ್ ಮಾಡಿದ್ರಿ? ಯುನೋ ವಾಟ್ ವಾಸ್ ದ ಚಾಲೆಂಜಸ್ ದಟ್ ಯು ಫೇಸ್ಡ್, ಎಸ್ಪೆಷಲಿ ಔಟ್ಸೈಡ್ ಮಾಡ್ಬೇಕಾದ್ರೆ ಹೊರಗಡೆ ಸೌಂಡ್ ಎಲ್ಲ ಇರುತ್ತೆ, ಸೊ ಅದಕ್ಕೆ ವಾಯ್ಸ್ ಓವರ್ ಮಾಡ್ಬೇಕಾಗಿತ್ತ? ಪ್ಲೀಸ್ ವಾಕ್ ಅಸ್ ಥ್ರೂ your challenges and how you resolve them. ಆಕ್ಚುಲಿ ನಾನು ಅಷ್ಟೇ, ನಾ ಇದೇನ್ ಪ್ಲಾನ್ಡ್ ಆಗಿ ಹೋಗಿರ್ಲಿಲ್ಲ ನಾನು ಸಿನಿಮಾಟೋಗ್ರಫಿ ಮಾಡ್ತೀನಿ ಅಂತ. ಐ ಜಸ್ಟ್ ವೆಂಟ್ ಲೈಕ್ ಐ ಹೆಲ್ಪ್ ದೆಮ್ ಅಂತ. ಇದು ಡ್ರೋನ್ ಶಾಟ್ಸ್ ಎಲ್ಲ ಡಿಸ್ಕಸ್ ಮಾಡುವಾಗ ದೆನ್ ಅದ್ ಹಂಗೆ ಸ್ಟಾರ್ಟ್ ಆಯ್ತು. ನಾನು ಪ್ರದೀಪ್ ಎಲ್ಲ ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇವ್ರದೆಲ್ಲ 3 ಜನದ್ದು ಸೀನ್ ಇದ್ದಾಗ ಹೆಲ್ಪ್ ಅಂತೂ ರಿಕ್ವೈರ್ಡ್ ಇತ್ತು. ಸೊ ಅವಾಗ ನಾವು ಶೂಟ್ ಮಾಡೋದು ಈ ತರ ಹಿಂಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಯಾವ್ದ್ ಮಾಡಿದ್ರೆ ಬೆಟರು ಹೇಗೆ ಅಂತ. ಅಂಡ್ ಅಫ್ಕೋರ್ಸ್ ಬ್ಯಾಕ್ ಗ್ರೌಂಡ್ ಎಲ್ಲ ಒಂದೇ ತರ ಇರ್ಬೇಕು. ಟೀನಿ ಟೈನಿ ಥಿಂಗ್ಸು ಮ್ಯಾಟರ್ ಆಗ್ತಾ ಇತ್ತು. ಲೈಕ್ ಅವ್ರು ಯಾವ ಕೈಯಲ್ಲಿ ಡ್ರಿಂಕ್ ಹಿಡ್ದಿದ್ದಾರೆ, ಎಲ್ಲಿ ಇಡ್ತಿದ್ದಾರೆ ಫೈಟ್ ಆಗೋಕ್ ಮುಂಚೆ, ಸೊ ಅದ್ ರಿಪೀಟ್ ಆಗ್ಬೇಕು. ಬಾಟಲ್ ಅರೇಂಜ್ಮೆಂಟ್ಸ್ ಹೇಗಿದೆ, ಸೊ ಅದೆಲ್ಲ ಆಚೆ ಶೂಟ್ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ಜನ ಇರ್ತಾ ಇದ್ರು, ನಾವು ಮುಂಚೆ ಹೋಗ್ಬೇಕು. ಅಂಡ್ ಇವ್ರದ್ದು 3 ದಿನದ್ದು ಶೂಟ್ ಇದ್ದಿದ್ರಿಂದ ಶರ್ಟ್ಸ್ ಗಳು ಚೇಂಜ್ ಮಾಡ್ಬೇಕು. ಸೊ ಎಲ್ಲಿ ವಾಕ್ ಮಾಡ್ತಾರೆ ಅದು ಸೇಮ್ ಪಾರ್ಟ್ ಆಗಿರ್ಬೇಕು. ಸೊ ನಮ್ಗೆ ಯಾರ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು, ಆ ತರದೆಲ್ಲ. ಸೊ ಮಲ್ಟಿಪಲ್ ಡೇಸ್ ಆಯ್ತು, ಬಟ್ ವಿ ಡಿಡ್ ಇಟ್. ಎಲ್ಲಾರ್ದು ಐಡಿಯಾಸ್ ಇತ್ತು, ಸೊ ಚೆನ್ನಾಗ್ ಬಂತು. ಡಬ್ಬಿಂಗ್ ಒಂದ್ ಬೇಕಾಗಿತ್ತು. ಐ ಥಿಂಕ್ 1 ಪ್ಲೇಸ್ ಅಲ್ಲಿ ನಾವ್ ಇನ್ನೊಂದ್ ಸ್ವಲ್ಪ ಡಬ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಬಟ್ ಅದ್ ಬಿಟ್ಟು ಇನ್ನೆಲ್ಲ ಚೆನ್ನಾಗ್ ಬಂತು. ಸ್ವಲ್ಪ 1 ಪ್ಲೇಸ್ ಅಲ್ಲಿ ನಾಯ್ಸ್ ಅನ್ಸ್ತು. I just want to add, ನಮಗೆ ಗೊತ್ತಾಗಲ್ಲ, which is a good thing. I just want to add a small thing. ಅದರಲ್ಲಿ ಸಣ್ಣ ಪುಟ್ಟ ಅಟೆನ್ಷನ್ ಟು ಡೀಟೇಲ್ಸ್ ಶಿಶಿರಾದು, ಇಟ್ ವಾಸ್ ಆಸಮ್. ಲೈಕ್ ಬಾಟಲ್ ಇಲ್ಲಿ ಅದೇ ಲೊಕೇಶನ್ ಗೆ ಅದನ್ನ ಮೂವ್ ಮಾಡಿ, ಶಿ ವಾಸ್ ಲೈಕ್ ಅಬ್ಸಲ್ಯೂಟ್ಲಿ ಅಮೇಜಿಂಗ್. ಐ ಥಿಂಕ್ ಶಿಶಿರಾ ಇರ್ಲಿಲ್ಲ ಅಂದ್ರೆ ಇದೊಂಥರ ಸ್ಪೂಫ್ ಮೂವಿ ತರ ಆಗೋಗ್ತಿತ್ತು, ಏನು ಒಂಥರ ಕಾಮಿಡಿ ತರ. ಯಾಕಂದ್ರೆ ಒಂದೊಂದನ್ನು ಹಿಂಗೆ ನಾವು ಫುಲ್ ಪಾರ್ಟಿ ಇದ್ರಲ್ಲಿ, ಅಂದ್ರೆ ನಮ್ದು ಶೂಟಿಂಗ್ ಅಂದ್ರೆ ಎಲ್ಲಾರು ಶೂಟಿಂಗ್ ಮಾಡಿ ಪಾರ್ಟಿ ಮಾಡ್ತಿದ್ರು, ನಮ್ದು ಪಾರ್ಟಿ ಇಲ್ಲೇ ಶೂಟಿಂಗ್ ನಡೀತಾ ಇತ್ತು. ಸೊ ಏನೋ ಗ್ಲಾಸ್ ಎಲ್ಲೋ ಇಟ್ಬಿಡ್ತಿದ್ವಿ, ಬಾಟ್ಲ್ ಎಲ್ಲೋ ಇಟ್ಬಿಡ್ತಿದ್ವಿ. ಅವ್ರು ಶಿಶಿರಾ ಬಂದೆಲ್ಲ ಏನ್ರು ಹಿಂಗಿಡ್ತಿದ್ರ, ಎಷ್ಟೊಂದ್ಸಲಿ ನಾವು ವಾರ್ಡ್ರೋಬ್ ರಿಪೀಟ್ ಮಾಡ್ಬಿಟ್ಟಿದ್ವಿ ಶೂಟ್ ಮಾಡ್ಬಿಟ್ಟು. ಆಮೇಲೆ ಏನ್ ಎಲ್ಲ ರಿಪೀಟ್ ಮಾಡ್ತಾ ಇದೀರ ಅನ್ಬಿಟ್ಟು ಮತ್ತೆ ಚೇಂಜ್ ಮಾಡಿಸಿ ಮತ್ತೆ ಶೂಟ್ ಮಾಡಿ. ಸೊ ಅಟೆನ್ಷನ್ ಟು ಡೀಟೇಲ್ ಶಿಶಿರಂದು ಆಸಮ್. ಅಂಡ್ ಆಲ್ಸೋ ಸಿನಿಮಾಟೋಗ್ರಫಿಲು ಆಚೆಲ್ಲ ಮಾಡುವಾಗ, ಈವನ್ ಮನೇಲೂ ಶೂಟ್ ಮಾಡುವಾಗ ಹಿಂದ್ಗಡೆ ಏನೋ ಮೈ ಸನ್ ವಾಸ್ ದೇರ್, ಶ್ರೀಧರ್ದು ಡಾಟರ್ ಇದ್ಲು. ಸೊ ಅವ್ರನ್ನೆಲ್ಲಾನು ಹ್ಯಾಂಡಲ್ ಮಾಡ್ಬೇಕಿತ್ತು, ಅವ್ರನ್ನೆಲ್ಲ ಕ್ವೈಟ್ ಆಗಿ ಇರಿ ಅನ್ಬಿಟ್ಟು ಆಮೇಲೆ ಶೂಟ್ ಮಾಡಿ. ಸೊ ಶಿ ವಾಸ್ ಡೂಯಿಂಗ್ ಮಲ್ಟಿಪಲ್ ಥಿಂಗ್ಸ್ ಅಲ್ಲಿ. ಸೊ And one other thing to add, ಶಿಶಿರಾ ಹೆಂಗೆ ಅಂದ್ರೆ ಒಂಥರ ಫುಲ್ ಸ್ಟ್ರಿಕ್ಟ್ ಡ್ರಿಲ್ ಮಾಸ್ಟರ್ ತರ ನಮ್ಗೆ ಫುಲ್ ಡಿಸಿಪ್ಲಿನ್ ಮಾಡಿ ಹೇಳ್ಕೊಡ್ತಾ ಇದ್ಲು. ಅಂಡ್ ಡೈಲಾಗ್ಸ್ ಹೆಂಗೆ ಅಂದ್ರೆ ಪೇಜ್ ಗಟ್ಲೆ ಡೈಲಾಗ್ಸ್ ಜಸ್ಟ್ ಒಂದ್ಸತಿ ನೋಡ್ಬಿಟ್ಟು
ಎಲ್ಲ ಜ್ಞಾಪಕ ಇಟ್ಕೊಂಡ್ಬಿಡ್ತಾ ಇದ್ಲು. ನಾವು 10 ಸತಿ ಹೋದ್ರು ನಮಗೆ ಜ್ಞಾಪಕ ಇರ್ತಾ ಇರ್ಲಿಲ್ಲ. ಎಲ್ಲರೂ ಒಂದ್ ಕಡೆ ಮಿಸ್ ಆದ್ರೂ ನಮ್ಮನ್ನ ಕರೆಕ್ಟ್ ಮಾಡೋಳು. ಸೊ ಶಿ ವಾಸ್ ದ ಒನ್ ಹೂ ಆಕ್ಚುಲಿ ಮೇಡ್ ಶ್ಯೂರ್ ದಟ್ ವಿ ವರ್ ಆನ್ ಟ್ರ್ಯಾಕ್. So she was more than a cinematographer in our movie. Nice, very nice. I think it takes a village to raise a child. Adhe tara takes a team to make a whole movie. Yeah, team effort. Howdo. Absolutely. Wonderful. So Pratik, ನನಗೆ ಪರ್ಸನಲ್ ಆಗಿ ನಂಗೆ ಇನ್ನೊಂದು ಏನು ಇಷ್ಟ ಆಗಿದ್ದು ಈ ಮೂವಿ ವಿಷಯ ಅಂದ್ರೆ ಟೀಮ್ ಎಫರ್ಟ್ ನೀವೆಲ್ಲ ಮಾಡಿದ್ದೀರಾ ಇದನ್ನ. ಟು ಮೀ ಇಟ್ ಸೌಂಡೆಡ್ ಲೈಕ್ ಅ ವೆರಿ ಕೂಲ್ ಮಾಡರ್ನ್ ಮೂವಿ. ಮ್ಯೂಸಿಕ್ ಆಗಲಿ, ನಿಮ್ಮ ಡಿಶಮ್ ಸೀನ್ಸ್ ಆಗಲಿ, ಅಥವಾ ಪಳಪಳ ರೆಡ್ ಶೆವಿ ಕೆಮೆರೋ ಆಗಲಿ, ಅಂಡ್ ಮುಖ್ಯವಾಗಿ ದ ಡ್ರೋನ್ ಶಾಟ್ಸ್, ಇವೆಲ್ಲ ದೇ ವರ್ ಆಲ್ ಐ ಕ್ಯಾಚಿಂಗ್. ಡೆಫಿನೆಟ್ಲಿ ನನ್ನ ಪ್ರಕಾರ, I'm an old timer, but it definitely appeals to the younger audience ನನ್ನ ಪ್ರಕಾರ. ಸೊ ಇದೆಲ್ಲ ನೀವು ಇಂಟೆನ್ಷನಲ್ ಆಗಿ ಮಾಡಿದ್ದ ಲೆಟ್ಸ್ ಅಪೀಲ್ ಟು ದ ಯಂಗರ್ ಆಡಿಯನ್ಸ್, ಅಥವಾ ಇಟ್ ಜಸ್ಟ್ ಹ್ಯಾಪನ್ಡ್? ಇಲ್ಲ, ಹಾಗೇನಿಲ್ಲ. ಅಂದ್ರೆ ನಾವೆಲ್ಲ ಜೋಕ್ ಮಾಡ್ತಿದ್ವಿ ಆಫ್ಟರ್ ಇದು ಮನೋರಂಜನೋತ್ಸವ ಆದ್ಮೇಲೆ. ಎಲ್ಲಾರ್ ಮೂವಿಲೂ ಒಂದು ಮಾರಲ್ ಮೆಸೇಜ್ ಇದೆ, ಒಂದು ಸೋಷಿಯಲ್ ಮೆಸೇಜ್ ಇದೆ. ನಮ್ ಮೂವಿ ತಗೊಂಡ್ರೆ ಆಂಟಿ ಸೋಷಿಯಲ್, ಕುಡಿ, ಹೊಡಿ, ಬಡಿ, ಫೈಟ್ ಮಾಡು, ಓಡೋಗು, ದುಡ್ಡು ತಗೋ, ಬರೀ ಶೂಟ್ ಮಾಡು, ಇಂಥದ್ದೇ ಆಗೋಯ್ತು, ಏನಪ್ಪಾ ಇದು ಅಂತ. ಬಟ್ ಅಂದ್ರೆ ನಾವು ದಿನ ನಾವು ಮಾಡೋದೇ ಅದು. ಅಂದ್ರೆ ಪಾರ್ಟಿ ಮಾಡ್ತೀವಿ, ನಮ್ಮ ಹತ್ರ ಇರೋ ಆತರ, ಸೊ ಮಜಾ ಮಾಡ್ಕೊಂಡ್ ಇರೋ ತರಾನೇ ಅದನ್ನೇ ಹಂಗೆ ಶೂಟ್ ಮಾಡ್ಬಿಟ್ವಿ ಅಷ್ಟೇ. ನಾವೇನು ಆತರ ಹಂಗೆ ಇರ್ಬೇಕು ಆತರ ಅಂತ ಏನ್ ಪ್ಲಾನ್ ಮಾಡ್ಲಿಲ್ಲ. ಸೊ ಆ ಡ್ರೋನ್ ಶಾಟ್ಸ್ ಭರತ್ ಅವಾಗಿನ ರೀಸೆಂಟ್ ಆಗಿ ಹೇಳಿದ್ದ ಅದನ್ನ. ಸೊ ಅದನ್ನು ಐಡಿಯಾ ಇರಲಿಲ್ಲ, ಬಟ್ ಅವ್ನು ಹೇಳಿದ್ದ ಅಂತ ಲೆಟ್ಸ್ ಯೂಸ್ ಇಟ್, ಹೆಂಗಿದ್ರು ಇದೆ, ಯಾಕೆ ಯೂಸ್ ಮಾಡಬಾರ್ದು ಅಂತ ಯೂಸ್ ಮಾಡಿದ್ವಿ. ಅಂಡ್ ನಮ್ದೇ ಕಾರ್ ಯೂಸ್ ಮಾಡಿದ್ವಿ. ಅಂಡ್ ಸೊ ನಥಿಂಗ್ ವಾಸ್ ಪ್ಲಾನ್ಡ್, ಇಟ್ ವಾಸ್ ಜಸ್ಟ್ ದೇರ್ ಎಲ್ಲಾನು. ಐ ಥಿಂಕ್ ಶವಿ ಕೆಮಾರೋ ಬಗ್ಗೆ ಹೇಳ್ಬೇಕು ಅಂದ್ರೆ, ಇನಿಷಿಯಲ್ ಪ್ಲಾನ್ ಪ್ರತೀಕ್ಗೆ ಇದ್ದಿದ್ದು ಟೆಸ್ಲಾ, ನಮ್ ಫ್ರೆಂಡ್ ಟೆಸ್ಲಾ ಯೂಸ್ ಮಾಡೋಣ ಶೂಟ್ ಅಲ್ಲಿ ಅಂತ. ಬಟ್ ನಾವು ಐ ಥಿಂಕ್ ಫಾರ್ ಎಫಿಷಿಯನ್ಸಿ ಪರ್ಪಸಸ್ ಟೈಮ್ ಆಗಲ್ಲ ಅಲ್ಲಿ ಹೋಗ್ಬಿಟ್ಟು ಅದನ್ನೆಲ್ಲ ತಗೊಂಬರಕ್ಕೆ ಅಂದ್ಬಿಟ್ಟು ಇರೋ ಕಾರನೇ ಶೂಟ್ ಮಾಡೋಣ ಅಂದ್ಬಿಟ್ಟು ವಿ ಎಂಡೆಡ್ ಅಪ್ ಶೂಟಿಂಗ್ ಇಟ್. ಸೊ ಐ ಆಮ್ ಗ್ಲಾಡ್ ಇಟ್ ವರ್ಕ್ಡ್ ಇನ್ ಮೂವೀಸ್ ಫೇವರ್. It certainly struck a chord with me, absolutely. Sunil, I'll keep talking, but ನೀವು ಚಾನ್ಸ್ ಸಿಕ್ಕಿದಾಗ Sunil, please be prepared to play the first video clip. But we'll just keep talking for a couple of minutes here. So again, ನನ್ನ ಪ್ರಕಾರ ಕಾನ್ಸೆಪ್ಟ್ ಎಲ್ಲ ಬಹಳ ಮಾಡರ್ನ್ ಮೈಂಡೆಡ್ ಆಗಿತ್ತು. And once again, I loved all of that. ಸೊ ಇದು ಒಂದು ಡ್ರೋನ್ ತಗೊಂಡು ನಾವು ಆಟ ಆಡೋದಕ್ಕೂ ಒಂದು ಮೂವಿಗೆ ಶೂಟ್ ಮಾಡೋಕ್ಕೂ, ಐ ಥಿಂಕ್ ಇಟ್ಸ್ ಗೋನ್ ಮೇಕ್ ಅ ಬಿಗ್, ಇಟ್ಸ್ ನಾಟ್ ದ ಸೇಮ್. ಸೊ ದ ಫಸ್ಟ್ ವಿಡಿಯೋ ದಟ್ ವಿ ಆರ್ ಗೋನ್ ಪ್ಲೇ, ಪ್ರತೀಕ್, ಇಸ್ ದ ಡ್ರೋನ್ ಶಾಟ್. ಇದು ಡ್ರೋನ್ ಒಂಥರ ರೊಟೇಟ್ ಆಗ್ತಾ ಇದೆ, ನೀವು 3 ಜನ ನಿಂತಿದ್ದೀರಾ ಅಂಡ್ ಡ್ರೋನ್ ರೊಟೇಟ್ ಆಗ್ತಾ ಇದೆ. I would like you to talk through all the hardships that went through it and what was the planning that you put into it. Sunil, ನೀವು ಯಾವಾಗ ರೆಡಿ ಆಗಿದ್ದೀರೋ ದ ಫಸ್ಟ್ ವಿಡಿಯೋನ ಪ್ಲೇ ಮಾಡಿ. ಅದು ಆಕ್ಚುಲಿ ಅದು ಸೊ ಫಸ್ಟ್ ಟೈಮ್ ಅದನ್ನ ಶೂಟ್ ಮಾಡಕ್ಕೆ ಅಂತ ಅಲ್ಲಿ ಸೊ ಫಸ್ಟ್ ಟೈಮ್ ಇದು ಆಕ್ಚುಲಿ ಶೂಟ್ ಇದನ್ನ ಸೆಟಪ್ ಮಾಡಕ್ಕೆ ಇಟ್ ಟುಕ್ ಲಾಟ್ ಆಫ್ ಟೈಮ್, 30-45 minutes ಆಯ್ತು. ಬಿಕಾಸ್ rotating the first time he was figuring it out, and adunu there were different problems with that. So 45 minutes aayto. But adadmele problem enandre, we were in an open field, soccer field alli idvi. There were kids playing everywhere. So gun hidkobeku, adu it's like 30-35 seconds shoot adu. So he has to point the gun ನಮ್ಮಿಬ್ಬರಿಗೂನು. ಸೊ ನಮ್ಗೊಂಥರ ಭಯ ಇತ್ತು, ಯಾರಾದ್ರೂ ಏನಾದ್ರು ನೋಡ್ಬಿಟ್ಟು ನಿಜ ಅನ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತೆಲ್ಲ. ಬಟ್ ಇದು ಜಸ್ಟ್ 30 seconds ಬೇಗ ಮಾಡೋಣ ಅಂತ ಅನ್ಕೊಂಡ್ರೆ ಅದು ಜಸ್ಟ್ ಸೆಟಪ್ ಮಾಡಕ್ಕೆ ಒಂದು 30 minutes ಆಯ್ತು. ಸೊ ಎವ್ರಿಥಿಂಗ್ ವಾಸ್ ರೆಡಿ. ಸೊ ಎಲ್ಲ ಆಯ್ತು. ಭರತ್ ಕರೆಕ್ಟ್ ಆಗಿ ಆಕ್ಷನ್ ಅಂದ ತಕ್ಷಣ ಹಿಂಗ್ ಗನ್ ಓಪನ್ ಮಾಡಿದ ತಕ್ಷಣ ಅಲ್ಲಿ 2-3 ಪೊಲೀಸ್ ಕಾಪ್ ಕಾರ್ಗಳು ಬಂದ್ವು ಅನ್ಕೊಂಡು. ನಮ್ಗೆ ಅಯ್ಯೋ ಇದೇನಪ್ಪ ಇದು, ಇಷ್ಟೆಲ್ಲ ಕಷ್ಟಪಟ್ಟು ಒಂದು 45 minutes ತಗೊಂಡ್ ಮಾಡಿದ್ವಿ, ಸಡನ್ ಆಗಿ ಹಿಂಗ್ ಆಕ್ಷನ್ ಅಂದ ತಕ್ಷಣ ಕಾಪ್ಸ್ ಕಾರ್ ಬಂತು ಅಂತ ನಮ್ಗೆ ಭಯ ಆಗೋಯ್ತು. ಸೊ ಮತ್ತೆ ಅದನ್ನ ಅಲ್ಲಿ ನೋಡ್ಕೊಂಡು ಕಾಪ್ಸ್ ಕಾರ್ ಎಲ್ಲ ಹೋಗೋವರೆಗೂ ಮತ್ತೆ ವೇಟ್ ಮಾಡಿ, ಯಾಕಂದ್ರೆ ಭಯ ಆಯ್ತು. ಅವ್ರು ನೋಡ್ಬಿಟ್ಟು ಏನಾದ್ರು ಆದ್ರೆ ಅನ್ಬಿಟ್ಟು. ಸೊ ಅಗೇನ್ ವಿ ಹ್ಯಾವ್ ಟು ಸ್ಟಾಪ್ ಇಟ್, ಮತ್ತೆ ಅದೆಲ್ಲ ಸೆಟ್ ಮಾಡಿ. ಸೊ ಜಸ್ಟ್ ಅದೊಂದು ಮೂವಿಲಿ ಒಂದು 15 seconds ಬರಲ್ಲ ಅನ್ಸುತ್ತೆ, ಬಟ್ ಅದೊಂದು ಶಾರ್ಟ್ ತೆಗಿಯಕ್ಕೆ ವಿ ಸ್ಪೆಂಡ್ ಮೋರ್ ದೆನ್ an hour. ಅದಕ್ ಮುಂಚೆನೂ ಅದು ಇನ್ನೊಂದು ಫೀಲ್ಡ್ ಹೋಗಿದ್ವಿ. ಅದು ಆಕ್ಚುಲಿ ಇಟ್ ವಾಸ್
ಮಧ್ಯಾಹ್ನ ತೆಗಿಯೋಣ ಅಂತ ಹೋಗಿದ್ದು. ಬಟ್ ಅವಾಗ ಹೋದಾಗ ನಾವು ಸಾಕರ್ ಬಾಲ್ನೇ ಮರ್ತು ಹೋಗ್ಬಿಟ್ಟಿದ್ವಿ, ದ ಮೇನ್ ಥಿಂಗ್. ಸೊ ಅದು ಈವ್ನಿಂಗ್ ಆಯ್ತು, ಈವ್ನಿಂಗ್ 1 hour ಶೂಟ್ ಆಯ್ತು. ಸೊ just 10-15 seconds we spent almost whole day for that shot. Actually it does not surprise me, ಯಾಕಂದ್ರೆ ಒಂದು ಕರೆಕ್ಟ್ ಆಗಿ ಆ ಸೀನ್ ಬರಬೇಕು ಅಂದ್ರೆ it takes a lot of effort. I can definitely see that. So there was another drone scene which again was very appealing. So Sunil, ನೀವು ರೆಡಿ ಆಗಿದ್ದಾಗ you can go and play the second one as well. ಇಲ್ಲಿ I can see the drone sort of zooming out. Yeah, so idu we shot it in an apartment complex, swimming pool alli. ಇದನ್ನು ಮಾಡೋಗ್ಲೂ ಅಷ್ಟೇ, ಇಟ್ ವಾಸ್ ಐ ಥಿಂಕ್ ಸಂಡೇ ಅನ್ಸುತ್ತೆ, ಅದು ಸಂಡೇ ಹೋಗಿದ್ವಿ. ಅಂಡ್ ಅಲ್ಲೂ ತುಂಬಾ ಜನ ಇದ್ರು, ಪೀಪಲ್ ವರ್ ಪಾರ್ಟಿಂಗ್ ಎಲ್ಲ. ಅಲ್ಲೂ ನಾವು ಗನ್ನ ಅಲ್ಲಿ ಕಾಣೋ ತರ ಇಡ್ಬೇಕಿತ್ತು, ಎಲ್ಲ ಮಾಡ್ಬೇಕಿತ್ತು. ಬಟ್ ಅಗೇನ್ ವಿ ವರ್ ಸ್ಕೇರ್ಡ್, ಏನ್ ಅನ್ಕೊಳ್ತಾರೋ ಜನ ಅಂತ. ಸೊ ನಾನು, ಭರತ್ ಅಂಡ್ ಶ್ರೀಧರ್ ಪ್ರತಿಯೊಬ್ಬರ ಹತ್ರನೂ ಹೋಗ್ಬಿಟ್ಟು ಒಬ್ಬೊಬ್ರಿಗೆ ಹೇಳ್ಬೇಕಾಯ್ತು, ಇಲ್ಲ ಇದು ದಿಸ್ ಇಸ್ ಅ ಟಾಯ್ ಗನ್, ಫೇಕ್ ಗನ್, ಸೊ ಏನು ಆಗಲ್ಲ, ವಿ ಆರ್ ಜಸ್ಟ್ ಶೂಟಿಂಗ್ ಅಂದ್ಬಿಟ್ಟು ಅಲ್ಲಿರೋರ್ಗೆ ಎಲ್ಲಾರ್ಗು ಹೇಳ್ಕೊಂಡ್ ಬಂದು ಅಂಡ್ ದೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್. ಸೊ ದಟ್ಸ್ ದ ಫನಿ ಪಾರ್ಟ್. ಎಲ್ಲ ಅಷ್ಟೊಂದು ಟೈಮ್ ಆಯ್ತು ಅದು ಒಂದೊಂದು ಸೀನ್ಗೂ. ಇದು ಗನ್ ಇರೋದೆಲ್ಲ ಸ್ವಲ್ಪ ರಿಸ್ಕಿ ಅಲ್ಲ, ಸೊ ವಿ ಜಸ್ಟ್ ವಾಂಟೆಡ್ ಟು ಮೇಕ್ ಶೂರ್ ಎವ್ರಿಥಿಂಗ್ ವಾಸ್ ರೈಟ್ ದೇರ್. Certainly. Oh yeah, I can imagine. So I don't know, maybe I'm not even over reading into all of this, maybe I hope not, but there seems to be a lot of attention put to detail, like ನಿಮ್ಮ 3 ದಿನದ ಬಟ್ಟೆಗಳು ವ್ಯತ್ಯಾಸ ಇರುತ್ತೆ, ಅದು ಇಂಟೆನ್ಷನಲ್ ಆಗಿ ಮಾಡಿದ್ರ ಸೊ ದಟ್ ಸ್ವಲ್ಪ ವ್ಯತ್ಯಾಸ ಇರಲಿ ಬಿಟ್ವೀನ್ ದ 3 ಡ್ರೀಮ್ಸ್ ಅಂತ ಮಾಡಿದ್ರ, or was that, or did that just happen? ಇಲ್ಲ, ನಮ್ಗೆ ಯಾವ್ದು ರಿಪೀಟ್ ಅಂದ್ರೆ ರಿಪೀಟ್ ಜಸ್ಟ್ ಸೀನ್ಸ್ ಮಾತ್ರ ರಿಪೀಟ್ ಆಗ್ಬೇಕು. ಲೈಕ್ ಮೀಟ್ ನಿಯರ್ ದ ಲೇಕ್, ಆಮೇಲೆ ಮನೇಲಿ ಪಾರ್ಟಿ ಮಾಡೋ ಅಷ್ಟ್ ಮಾತ್ರ ರಿಪೀಟ್ ಆಗ್ಬೇಕು. ಬೇರೆ ಡೈಲಾಗ್ಸ್ ಆಗ್ಲಿ, ಬಟ್ಟೆ ಆಗ್ಲಿ ಅಥವಾ ಎನಿಥಿಂಗ್ ಅದು ಯಾವ್ದನ್ನು ರಿಪೀಟ್ ಆಗ್ಬಾರ್ದಿತ್ತು. ಸೊ ಇಟ್ ವಾಸ್ ಆಲ್ ಪ್ಲಾನ್ಡ್. ಚೇಂಜ್ ಆಗೇ ಇರ್ಬೇಕು, ಯಾಕಂದ್ರೆ ವಿ ಡೋಂಟ್ ವಾಂಟ್ ಪೀಪಲ್ ಟು ಗೆಟ್ ಬೋರ್ಡ್ ವಾಚಿಂಗ್ ದ ಸೇಮ್ ಥಿಂಗ್. ಸೊ ಅಟ್ಲೀಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರ್ಬೇಕು, ಸ್ವಲ್ಪ ಡೈಲಾಗ್ಸ್ ಚೇಂಜ್ ಇರ್ಬೇಕು. ಸೊ ಅದಕ್ಕೆ ಎಲ್ಲ ಚೇಂಜ್ ಮಾಡಿದ್ದು ಅದನ್ನೆಲ್ಲ. ಇಟ್ ಆಲ್ಸೋ ಆಕ್ಚುಲಿ ಇದು ಪ್ರವರ್ ದಟ್ ಸೈಕಲ್ ಗೈ, ಅವಂದು ಪಾಪ 3 ಸಲ ಅವ್ನ್ ಸೈಕಲ್ ಅಲ್ಲಿ ಬಂದು 3 ಸಲ ಬೀಳ್ಬೇಕಾಗಿತ್ತು ಅವನ್ ರೋಲ್. ಸೊ ಅವನ್ ಫಸ್ಟ್ ಟೈಮ್ ಹಿ ವಾಸ್ ನಾನ್ ಬರ್ತೀನಿ, ನಾನ್ ಶೂಟ್ ಮಾಡ್ತೀನಿ, ನಾನ್ ಮೂವಿಲಿ ಇರ್ತೀನಿ ಅಂತ ಬಂದ. ಸೊ ಫಸ್ಟ್ ಟೈಮೇ ಅದು ಅವ್ನು ಓಡಿಸ್ಕೊಂಡ್ ಬಂದ್ಬಿಟ್ಟು ಅವ್ನು ಹಿ ಹ್ಯಾಸ್ ಟು ಫಾಲ್. ಸೊ ಅದು ಮಾಡ್ದ, ಅದೊಂದು ಇಟ್ ಟುಕ್ ಫಾರ್ ಲೈಕ್ 30-45 minutes ಆಯ್ತು. ಮತ್ತೆ ಅವ್ನ್ಗೆ ನಿನ್ ಸೆಕೆಂಡ್ ಟೈಮು ಇದೇ ತರ ಬರ್ಬೇಕು ನೆಕ್ಸ್ಟ್ ವೀಕ್ ಅಂತಂದಾಗ ಅವ್ನ್ ಮತ್ತೆ ಬೀಳ್ಬೇಕಂತ ಅವಾಗ ಅವ್ನ್ ಸ್ವಲ್ಪ ಇದು ಆಯ್ತು. ಸೊ ಅವ್ನ್ ಪಾಪ ಅವನು 3 ಸಲ ಅವನನ್ನ ಕರ್ಕೊಂಡ್ ಬಂದು ಬೀಳ್ಸಿದೀವಿ. ಸೊ ಅವ್ನ್ ಲೈಕ್ ಲಾಸ್ಟ್ ಅಲ್ಲಿ ಅಯ್ಯೋ ನಂಗೆ ಈ ಮೂವಿನೂ ಬೇಡ ಏನು ಬೇಡ ಅಂತ ಅನ್ನೋ ತರ ಆಗೋಗಿತ್ತು ಅವ್ನಿಗೆ. That is so funny. In fact, ನಾನು ಅದು ನೋಡಿದೆ, ಅಟೆನ್ಷನ್ ಟು ಡೀಟೇಲ್, ನಿಮ್ಮ ಸಿನಿಮಾಟೋಗ್ರಫಿ ಅಟೆನ್ಷನ್ ಟು ಡೀಟೇಲ್. ದೇರ್ ಇಸ್ ಅ ಕ್ಲೋಸ್ ಅಪ್ ಒಂದಿದೆ, ಆ ಬೈಕ್ ಬೀಳಕ್ಕಿಂತ ಮುಂಚೆ ದೇರ್ ಇಸ್ ಸಮ್ ಸೌಂಡ್ ಎಫೆಕ್ಟ್ ಅಂಡ್ ಆಮೇಲೆ ಬೈಕ್ ಬೀಳುತ್ತೆ. ನೀವು ಅದನ್ನ ಹೇಗೆ ಶೂಟ್ ಮಾಡೋದ್ರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಬಿಕಾಸ್ ಏನೋ ದೂರದಿಂದ ಆ ಶಾರ್ಟ್ ತೆಗೆಯೋದಕ್ಕೂ ಹತ್ರ ಹೋಗಿ ಆ ಸೈಕಲ್ ಬೀಳೋದಕ್ಕೂ ಇಟ್ ಲುಕ್ಡ್ ಅ ಲಿಟಲ್ ಕಾಂಪ್ಲಿಕೇಟೆಡ್. ವಾಸ್ ಇಟ್ ಕಾಂಪ್ಲಿಕೇಟೆಡ್ ಅದನ್ನ ಶೂಟ್ ಮಾಡೋದಕ್ಕೆ? ಇಲ್ಲ, ಆಕ್ಚುಲಿ ಅಷ್ಟು ಕಾಂಪ್ಲಿಕೇಟ್ ಆಗಿಲ್ಲ. ಅದು ಗೋಪ್ರೋ ಯೂಸ್ ಮಾಡಿದ್ವಿ. ಗೋಪ್ರೋನ ಅದು ಸೈಕಲ್ ಮುಂದ್ಗಡೆ ಆ ಬೈಕ್ ಗೆ ಕಟ್ಬಿಟ್ಟು ಸುಮ್ನೆ ಹಿಂಗ್ ಓಡ್ಕೊಂಡು ಹೋಗ್ಬಿಟ್ಟು ಶೂಟ್ ಮಾಡಿದ್ದು. ಸೊ ಅದೇನ್ ಅಷ್ಟು ಪ್ರಾಬ್ಲಮ್ ಆಗ್ಲಿಲ್ಲ. ಸೊ ಇಟ್ ವಾಸ್ ಅ ಈಸಿ ಒನ್. ದ ಹಾರ್ಡ್ ಪಾರ್ಟ್ ವಾಸ್ ಗೆಟಿಂಗ್ ಅಪ್ ಗೋಪ್ರೋ, ಬಟ್ ಅದರ್ವೈಸ್ ಇಟ್ ವಾಸ್ ಈಸಿ. And the other hard thing of that was probably ಅದನ್ನ ಫಿಗರ್ ಔಟ್ ಮಾಡಿದ್ದು. ಯಾಕೆಂದ್ರೆ ನಾವು ಯೋಚನೆ ಮಾಡ್ತಾ ಇದ್ವಿ ಯಾವ ತರ ಆ ಶಾರ್ಟ್ ಅನ್ನ ತೆಗಿಬಹುದು ಅಂತ. ಸೊ ಸುಮಾರು ಐಡಿಯಾಗಳು ಬಂತು. ಮೇ ಬಿ ಸೈಕಲ್ ಅನ್ನು ಫಾಲೋ ಮಾಡೋದಾಗ್ಲಿ ಅಥವಾ ಡ್ರೋನ್ ಅಲ್ಲಿ ಮೇಲ್ಗಡೆಯಿಂದ ಫಾಲೋ ಮಾಡೋದಾಗ್ಲಿ, ಆತರ ಎಷ್ಟೊಂದು ಐಡಿಯಾಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಫೈನಲಿ ಈ ಗೋಪ್ರೋನ್ ಯೂಸ್ ಮಾಡ್ಕೊಂಡು ಸೈಕಲ್ ಚಕ್ರ ಕಾಣೋ ತರ ಇಟ್ಬಿಟ್ಟು ಅದನ್ನ ತೆಗಿಯೋದು ಅಂತ ಐಡಿಯಾ ಬರೋದಕ್ಕೆ ನಮಗೆ ಒಂದ್ ಸ್ವಲ್ಪ ಟೈಮ್ ಆಯ್ತು ಅಷ್ಟೇ ಹೊರತು. But I think after that it was a little easier. See, that's a great point, because ನಾನು ಮೂವಿ ನೋಡ್ಬೇಕಾದ್ರೆ that is exactly ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಹೇಗೆ obviously you don't want ಒಂದು ಹುಡುಗ ಹೋಗಿ ಬೀಳ್ಸೋದಕ್ಕಂತೂ ಆಗಲ್ಲ. How do you do this ಅಂತ. Sridhar, you were about to say something. ನೀವೇನೋ ಹೇಳಕ್ ಬಂದ್ರು? ಸೊ ಅದರಲ್ಲಿ ಇದು ಚಾಲೆಂಜ್ ಏನು ಅಂತಂದ್ರೆ ಪ್ರವರ್ ಬಿದ್ದ ತಕ್ಷಣ ಅವ್ನಿಗೆ ನಗು ಬಂದ್ಬಿಡ್ತಾ ಇತ್ತು. ಅಂದ್ರೆ ಅವ್ನು ಹಂಗೆ ಮಲ್ಕೊಂಡಿರೋ ಅಂತ ನಾವು ಕೇಳ್ತಾ ಇದ್ವಿ. ಸೊ ಅದಕ್ಕೆ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಇನ್ ಒನ್ ಆಫ್ ದ ಸೀನ್ಸ್ ನಾನು ಓಡೋಗಿ ಅವನ್ನ ಇಟ್ಕೋತೀನಿ. I made sure that I covered his face completely so that ಅವ್ನು ನಗೋದು ಯಾರಿಗೂ ಕಾಣಿಸ್ಬಾರ್ದು ಅಂದ್ಬಿಟ್ಟು. ಸೊ ಅದೊಂದು ಚಾಲೆಂಜ್ ಇತ್ತು ನಮ್ಗೆ, ಬಿಕಾಸ್ ಅವ್ನು ಪಾಪ ಫುಲ್ ಬಿಸಿಲಲ್ಲಿ ಎಷ್ಟೊತ್ತು ಅಂತ ಅವ್ನು ನಗ್ತಾ ಇದ್ದ.
ಅದೊಂದು ಮಾತ್ರ ಹಂಗ್ ಮ್ಯಾನೇಜ್ ಮಾಡಿದ್ವಿ. ವಿ ಟುಕ್ ಸಮ್ ಇದು ಶಾರ್ಟ್ ಕಟ್ಸ್ ಟು ಮೇಕ್ ಶೋರ್ ದಟ್ ಎವ್ರಿಥಿಂಗ್ ಕಮ್ಸ್ ಔಟ್ ವೆಲ್. ವೆರಿ ನೈಸ್, ನೈಸ್ಲಿ ಡನ್, ಆಲ್ ಆಫ್ ಯು, ವೆರಿ ನೈಸ್ಲಿ ಡನ್. ಐ ಲವ್ ದ ಕಾನ್ಸೆಪ್ಟ್. ನಿಮ್ಗೆಲ್ಲ ಹೇಳ್ದಂಗೆ ಅದನ್ನ ವ್ಯತ್ಯಾಸ ಕಂಡುಹಿಡಿಯಕ್ಕೆ ಐ ಹ್ಯಾಡ್ ಟು ಗೋ ಬ್ಯಾಕ್ ಅಂಡ್ ರಿವೈಂಡ್ ಮಾಡಿ ಖಂಡಿತವಾಗ್ಲೂ ನೋಡಿದೆ. ರಿಯಲಿ ಎಂಜಾಯ್ಡ್ ಇಟ್. ಬಟ್ ಒನ್ ಕ್ವಶನ್ ಇದೆಯಪ್ಪ ನಿಮ್ಗೆಲ್ಲ, ಆ ಬ್ಯಾಗ್ ಅಲ್ಲಿ ನಿಜವಾಗ್ಲೂ ಎಷ್ಟು ದುಡ್ಡಿತ್ತು? 10 million, ಅಫ್ಕೋರ್ಸ್ 10 million ಇತ್ತು. ಭರತ್ನ ಕೇಳ್ಬೇಕು, ಅವ್ನ್ ತಗೊಂಡ್ ಓಡೋಗಿರೋದು ಎಷ್ಟಿದೆ ಇವಾಗ ಅಂತ. ಈಗ ನಾನೆಲ್ಲೋ ಕಾಬೋ ಇಂದ ಮಾತಾಡ್ತಾ ಇದ್ದೀನಿ. ನಿಮ್ಗಂತೂ ಎಲ್ಲ ಸಿಕ್ಬಿಡ್ತು ಭರತ್. ಯು ಗಾಟ್ ಗಾಟ್ ದ ಮನಿ, ಯು ಗಾಟ್ ದ ಕಾರ್, ಯು ಗಾಟ್ ದ ಬೇಬ್, ಯು ಗಾಟ್ ಇಟ್ ಆಲ್. ಆಕ್ಚುಲಿ ಅದೇ ನಮ್ ಮೂವಿಲಿ ಯಾವ್ದು ಮುಂಚೆ ಇದ್ದಿದ್ದ ಮೂವಿಲಿ ಹೀರೋಯಿನ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಲ್ಲ, ನಮ್ ಮೂವಿಲಿ ಸ್ಮಾಲ್ ಅಪಿಯರೆನ್ಸ್ ಇದ್ರು ದಟ್ ಆಡೆಡ್ ದ ಗ್ಲಾಮರ್ ನಮ್ ಮೂವಿಗೆ. ಶಿಶಿರಾದು ದ ಐಡಿಯಾ ವಾಸ್ ನಾಟ್ ಟು ಶೋ ಹರ್ ಫೇಸ್, ಬರೀ ವಾಯ್ಸ್, ಬಿಕಾಸ್ ಅವಳ ವಾಯ್ಸ್ ಚೆನ್ನಾಗಿದೆ, ಬರೀ ವಾಯ್ಸ್ ಇರ್ಲಿ ಅಂತ. ಬಟ್ ಜಸ್ಟ್ ಆ ವಾಯ್ಸ್ ಇಂದಾನೇ ಫುಲ್ ಒಂಥರ ಗ್ಲಾಮರ್ ಬಂದಿದೆ ಅಂತ ಅನಿಸ್ತು ನಮ್ಗೆಲ್ಲ ಆ ಮೂವಿಗೆ. ಖಂಡಿತವಾಗ್ಲೂ. ಇನ್ಫ್ಯಾಕ್ಟ್ ಒನ್ ಅದರ್ ಡೀಟೇಲ್ ಐ ನೋಟಿಸ್ಡ್, ನೀವು ಇಟ್ಸ್ ನಾಟ್ ಈಸಿ ಟು ರೆಕಾರ್ಡ್ ಡೈರೆಕ್ಟ್ ಆಗಿ ಮಾತಾಡ್ತಿರೋದು ಅಂಡ್ ಫೋನ್ ಅಲ್ಲಿ ಬರ್ತಿರೋ ವಾಯ್ಸ್, ಇಷ್ಟು ಒಂದು ವೇರಿಯೇಷನ್ ಇರಬೇಕು. ಅದನ್ನ ನೀವು ಅಚೀವ್ ಮಾಡಿದ್ದೀರಾ. ಸೊ ಅಗೇನ್ ಅದು ಇಂಟೆಂಡೆಡ್ ಅದು. ಐ ಮೀನ್ ವಿ ಪ್ಲಾನ್ ಫಾರ್ ದಟ್. ಸೊ ಅದು ಪ್ಲಾನ್ ಮಾಡ್ಬಿಟ್ಟು ಆತರ ಮಾಡಿದ್ವಿ. ಅಫ್ಕೋರ್ಸ್ ಅದು ಸ್ವಲ್ಪ ಮೈನರ್ ವೇರಿಯೇಷನ್ಸ್ ಇರ್ಬೇಕಲ್ಲ. Right. So that was planned. Excellent. See, ಇವೆಲ್ಲ it's good that ಇವೆಲ್ಲ ಕೇಳಿ ಬರುತ್ತೆ, ಕಾಣಿಸ್ ಬರುತ್ತೆ. So it's very important and I think you've done it really well. So I mean, I'd love to hear the song. Either we can talk about any other details that you want to share. Otherwise, Archana ಅವರು ಹಾಡಕ್ಕೆ ರೆಡಿ ಆಗಿದ್ರೆ, we'd love to listen to the song. I don't know if I have the proper setup, but I can play on my laptop and kind of sing along. That's okay, Andre. I don't know. I think should be fine. Yeah. Okay. Definitely fine. More than fine. Yes. No, I mean, if you have other things to talk about, definitely please go ahead. So we'll get something prepare ಆಗೋದಕ್ಕೆ ಒಂದು few minutes ಬೇಕಾ ಅರ್ಚನಾ ಅದನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ? Let me give me a couple minutes. ವತ್ಸ ಇನ್ನೊಂದು ಹೇಳ್ಬೇಕಿತ್ತು. ಇದು ನಮ್ಮ ಮೂವಿ ಹೆಂಗೆ ಅಂದ್ರೆ, ನಾವು ಅದೇ ಎಲ್ಲಾರು ಮೂವಿ ಆದ್ಮೇಲೆ, ಶೂಟಿಂಗ್ ಆದ್ಮೇಲೆ ಪಾರ್ಟಿ ಆಗ್ಲಿ ಅದು ಇದಾಗ್ಲಿ ಮಾಡ್ತಿದ್ರು. ಬಟ್ ಅದೇ ಆಗ್ಲೇ ಹೇಳ್ದಂಗೆ ನಮ್ದು ಒಂಥರ ಪಾರ್ಟಿಗೆ ಅಂತ ಸೇರ್ತಾ ಇದ್ವಿ ವೀಕೆಂಡ್, ಫ್ರೈಡೆ ಸ್ಯಾಟರ್ಡೆ. ಅದ್ ಸೇರ್ಬಿಟ್ಟು ಹಂಗೆ ಶೂಟ್ ಮಾಡ್ಬಿಟ್ಟು, ಹೆಂಗಿದ್ರು ಸೇರಿದೀವಿ, ಲೆಟ್ಸ್ ಶೂಟ್ ಮಾಡ್ಬೋಣ ಅಂದ್ಬಿಟ್ಟು ಆತರ ಶೂಟ್ ಮಾಡಿ ಮುಗಿಸಿರೋದು. ಅಂಡ್ ಆಲ್ಸೋ ಭರತ್ ಅವನು ಆಪಲ್ ಜ್ಯೂಸ್ ಕುಡಿದ್ಬಿಟ್ಟೆ ಅಷ್ಟೊಂದು ಇದು ಮಾಡ್ಯಾನೆ. ಬಾಟಮ್ಸ್ ಅಪ್ ಮಾಡಿ ಆಪಲ್ ಜ್ಯೂಸ್ ಬಾಟಮ್ಸ್ ಅಪ್ ಮಾಡ್ಬಿಟ್ಟೆ ಆತರ ರಿಯಲ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ. ಸೊ ಹೌ ಟ್ಯಾಲೆಂಟೆಡ್ ಹಿ ಇಸ್. See, I'm glad you mentioned this because again, journey is the best part, and I think you all have thoroughly enjoyed the journey, and I can see that. Again, fighting scenes agli athwa the outdoor scenes agli, I can definitely see the chemistry between all of you. Thank you. So let's see. Archana ಅವರು ready ಆಗ್ತಾ ಇದ್ದಾರೆ ಅನ್ಸುತ್ತೆ. So I have one other detail to ask. Was it again, ನನಗೆ the easiest way ನನಗೆ ಅರ್ಥ ಮಾಡ್ಕೊಂಡಿದ್ದು ಸಿನಿಮಾ, ನನಗೆ I just went with this ABCD concept. So A tries to kill B and C. Next day B tries to kill C and A. And the last day C goes and kills A and B and makes away with the D being the dollars. Right. So I wonder, ABC another almost seemed intended to be, but was that the case? How it was intended to be. And D, not just dollars, also Shishiran's name is Dhruti. So dollars and Dhruti, both. So he gets both the babe and the money. Exactly. So he gets double D. ಸೊ ಅದು ಈಸಿ ಆಗ್ಲಿ ಅಂತ, ಆಕ್ಚುಲಿ ಅದು ಸುಮ್ನೆ ಸ್ಕ್ರಿಪ್ಟ್ ಬರೆಯುವಾಗ ಅಥವಾ ಸ್ಟೋರಿ ಮಾಡಿದಾಗ ಎಕ್ಸ್ಪ್ಲೈನ್ ಮಾಡಕ್ ಈಸಿ ಆಗ್ಲಿ ಅಂದ್ಬಿಟ್ಟು ABC and D ಅಂತ ಮಾಡಿದ್ದು. ಅಂಡ್ ದೆನ್ ಜಸ್ಟ್ ಅದಕ್ಕೆ ಅದನ್ನೇ ಯೂಸ್ ಮಾಡಿದ್ವಿ ಆಮೇಲೆ ಶೂಟಿಂಗ್ ಅಲ್ಲಿ. kind of makes it easy. ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ because it is it's a repetitive concept, so it definitely helps the audience.
Yeah. Archana, ನೀವು ರೆಡಿ ಆಗಿದ್ದೀರಾ ಏನಾದ್ರು ಹಾಡೋದಕ್ಕೆ? Or do you need Yeah, I can sing a small bit. Okay, please go ahead. We can do it two ways. ಒಂದು ನೀವು ಹಾಡೋದು ನೀವು ಹಾಡಿ, but maybe we can also play the movie, the song, ಇದು ಮೂವಿಲಿರೋ ಸಾಂಗ್ ಬೇಕಾದ್ರೆ ಅದನ್ನು ಬೇಕಾದ್ರೆ ಪ್ಲೇ ಮಾಡ್ಬೋದು. We'll do both. Sure. We'll start I with can you. sing a small bit rather than the whole song. I'll sing the first piece. Please. ಕನಸಲ್ಲಿ ಜೀವನ ಕಟ್ಟಿಕೊಂಡೆ, ಕನಸಲ್ಲಿ ಪ್ರೀತಿಯ ಉಳಿಸಿಕೊಂಡೆ, ಕನಸಲ್ಲಿ ಜೀವನ ಕಟ್ಟಿಕೊಂಡೆ, ಕನಸಲ್ಲಿ ಪ್ರೀತಿಯ ಉಳಿಸಿಕೊಂಡೆ. ಓಡು ಓಡು ಇಲ್ಲಿಂದ ನೀ ಓಡು, ಓಡು ಓಡು ಇಲ್ಲಿಂದ ನೀ ಓಡು, ನನಸಾಗುತ್ತಿರೋ ಕನಸಲ್ಲೇ ನೀಯೋಡು. Oh man, that was fantastic. Sorry, I don't know if it was clear or not, but yeah, thank you so much. Your voice came out very well, which is ಅದೇ ಮುಖ್ಯ. Thank you so much. ಅದು ಇದು ಮೂವಿ ಸೀನ್, ಮೂವಿಲಿ ಕೊನೆಯಲ್ಲಿ ನೀವು ಹಾಕಿರೋದ್ರಿಂದ ಇಟ್ಸ್ ಅ ಗ್ರೇಟ್ ವೇ ಟು ಮೂವಿ ಮುಗಿಸೋದು ಒಂಥರ ತುಂಬಾ ಕೂಲ್ ಆಗಿದೆ ಎಫೆಕ್ಟ್. ಸೊ ನೀವು ಇನ್ಫ್ಯಾಕ್ಟ್ ಗೋಯಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಅಬೌಟ್ ಈ ನನಗೇನೋ ಈ ಕಥೆಯಲ್ಲಿ ಒಂದು ಮೀನಿಂಗ್ ಮಾರಲ್ ಇದೆ ಅಂತಾನು ಅನಿಸ್ತು. ಇಟ್ಸ್ ಆಲ್ ಅಬೌಟ್ ವಾಟ್ ವಿ ಡೂ ವಿತ್ ದ ಟೈಮ್ಸ್, ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ಟೈಪ್ಸ್. ವಿ ಡೂ ರೈಟ್ ಥಿಂಗ್ಸ್, ರಾಂಗ್ ಥಿಂಗ್ಸ್, ಬಟ್ ನನಗೇನೋ ಇಲ್ಲಿ ಮೆಸೇಜ್ ಇದೆ ಅಂತ ಅನಿಸ್ತು. ಬಟ್ ವಾಟ್ ಯು ಆಲ್ಸೋ, ಐ ಲೆಟ್ ಈಚ್ ಆಫ್ ಯು ಟಾಕ್ ಥ್ರೂ ಇಟ್. ಬೇಕಾದ್ರೆ ಭರತ್, ಯು ಕ್ಯಾನ್ ಸ್ಟಾರ್ಟ್ ಇಫ್ ಯುಡ್ ಲೈಕ್ ಟು. Sure. ನಂಗು ಅಂದ್ರೆ ಮೆಸೇಜ್ ಇರೋದು, ಮೆಸೇಜ್ಗಿಂತ ಆಸ್ ಆ ರೋಲ್ ಮಾಡ್ಬೇಕಾದ್ರೆ ನನಗೆ ಅನ್ಸಿದ್ದು ಹಾಗೆ, ಎಷ್ಟೊಂದ್ ಸರ್ತಿ ಕಷ್ಟಪಟ್ಟಿರ್ತಾನೆ ಆ ಕ್ಯಾರೆಕ್ಟರ್. ಫ್ರೆಂಡ್ಸ್ ಹತ್ರ ದುಡ್ಡು ಕೇಳೋದಕ್ಕಾಗ್ಲಿ, ಒಂಥರ ಅವನ ಸ್ವಾಭಿಮಾನನು ಕುಗ್ತಾ ಹೋಗಿರುತ್ತೆ. ಅವನಿಗೆ ಅದು ರಿಪೀಟ್ ಆಗ್ತಿರೋದು ನೋಡ್ತಿದ್ದಾಗ ಅವನಿಗೂ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಹೇಳಿದಾಗ, ಅಷ್ಟೊಂದೆಲ್ಲ ಕಷ್ಟಪಟ್ಟಿರ್ತಾನಲ್ವಾ, ವೈ ನಾಟ್, ದಿಸ್ ಇಸ್ ಅನ್ ಆಪರ್ಚುನಿಟಿ. ಅದು ಆಪರ್ಚುನಿಟಿ ನನಗೋಸ್ಕರ ಬಂದಿರ್ಬೇಕಾದ್ರೆ ನಾನ್ ಯಾಕೆ ಅದನ್ನ ಉಪಯೋಗಿಸ್ಕೋಬಾರ್ದು ಅನ್ನೋದು ಅವನಿಗೆ ಮೂರನೇ ಸರ್ತಿ ಅದು ರಿಪೀಟ್ ಆಗ್ತಿರ್ಬೇಕಾದ್ರೆ ಮನದಟ್ಟಾಗತ್ತೆ ಅಂತ ನಂಗೆ ಅನ್ಸೋದು. ಸೊ ಈಸ್ ಜಸ್ಟ್ ಮೇಕಿಂಗ್ ಯೂಸ್ ಆಫ್ ಹಿಸ್ ಆಪರ್ಚುನಿಟಿ ದಟ್ ಹಸ್ ಕಮ್ ಹಿಸ್ ವೇ. ಸೊ ಅದಕ್ಕೆ ಥರ್ಡ್ ಟೈಮ್ ಹಿ ಮೇಕ್ಸ್ ಯೂಸ್ ಆಫ್ ಇಟ್ ಅಂಡ್ ದೆನ್ ಹಿ ಸ್ಟಾರ್ಟ್ಸ್ ಹಿಸ್ ಓನ್ ಲೈಫ್ ಆಫ್ಟರ್ ದಟ್ ಅಂತ ನಂಗೆ ಅನ್ಸೋದು. Absolutely. ಶ್ರೀಧರ್, ನೀವೇನಾದ್ರೂ ನಿಮ್ ಪರ್ಸ್ಪೆಕ್ಟಿವ್ ಏನಾದ್ರೂ ಆಡ್ ಮಾಡ್ತೀರಾ ಇದಕ್ಕೆ? ಐ ಥಿಂಕ್ ಮಾರಲ್ ಆಫ್ ದ ಸ್ಟೋರಿ ಅನ್ನೋದಕ್ಕಿಂತ, ಈಗ ನಾವು ಕೆಲವು ಆಂಟಿ ಹೀರೋ ಮೂವೀಸ್ ನೋಡುವಾಗ ವಿ ಸ್ಟಿಲ್ ರೂಟ್ ಫಾರ್ ದ ಗೈ, ರೈಟ್, ಇವನ್ ದೋ ಹಿ ಇಸ್ ಕಮಿಟಿಂಗ್ ಅ ಕ್ರೈಮ್. ಸೊ ಐ ಥಿಂಕ್ ಇಟ್ಸ್ ರಿಫ್ಲೆಕ್ಷನ್ ಆಫ್ ಅವರ್ ಓನ್ ಡೀಪ್ ರೂಟೆಡ್ wishes and I guess frustration that we are not getting those opportunities anta. For example, Breaking Bad nodidaga Walter White on kettavanu anta gottu, on madodella kett kelsa anta gottu, but when he's dying you actually feel for him and you wish that he escaped from the authorities. So I don't know how to explain it and how we tend to associate with those characters, but ee character lo ade tara ansak start agade. Ivnu iಷ್ಟು ಕಷ್ಟಪಟ್ಟಿದ್ದಾನೆ, ಎತ್ಕೊಂಡು ಹೋದ್ರು ಏನ್ ತಪ್ಪಿಲ್ಲ ಅನ್ನೋ ತರ ಅನ್ಸಕ್ ಶುರು ಆಗುತ್ತೆ. So I think just goes on to speak that sometimes the lines between morality and immorality tend to get blurred when emotions are involved. Very well said. I love the way you put it and love the Walter White comparison too. ನಾನು ಅದನ್ನ ಯೋಚನೆ ಮಾಡಿರಲಿಲ್ಲ, ಬಟ್ now that ನೀವು ಇದು ಹೇಳಿದ್ಮೇಲೆ ನನಗೆ ಅದು ಬ್ರೇಕಿಂಗ್ ಬ್ಯಾಡ್ ತಲೆಗೆ ಹೋಗ್ತಾ ಇದೆ. ವೆರಿ ನೈಸ್ಲಿ ಪುಟ್. ಅರ್ಚನಾ, ಶಿಶಿರ, ನಿಮ್ಮ ಥಾಟ್ಸ್ ಇದಕ್ಕೆ? ಅಂದ್ರೆ ಸೇಮ್ ಭರತ್ ಮತ್ತೆ ಶ್ರೀಧರ್ ಹೇಳ್ದಂಗೆ ಇಟ್ ಇಸ್ ಟ್ರೂ. ಅವನ್ಗಾಗಿರೋ ಅವಮಾನಗಳು, ದುಡ್ಡು ಕೇಳುವಾಗ ಅಥವಾ ಗರ್ಲ್ ಫ್ರೆಂಡ್ ಟಾಂಟ್ ಮಾಡೋದು ಫೋನಲ್ಲಿ, ಒಂದೊಂದು ಸಣ್ಣ ಬರ್ತ್ಡೇ ವಿಷಯ ಪಾರ್ಟಿ ಅಂತ ಹೇಳಿದಾಗ, ಸೊ ಅದನ್ನೆಲ್ಲ ಸಫರ್ ಮಾಡಿರುವಾಗ ಅವನು ಅದು ದುಡ್ಡು ತಗೊಂಡು ಹಿಸ್ ಬಿಲ್ಡಿಂಗ್ ಹಿಸ್ ಓನ್ ಲೈಫ್ ಅನ್ನೋ ತರ ತೋರ್ಸಿರೋದು ಪ್ರಾಬಬ್ಲಿ ಹೌದು, ಜನ ಅದನ್ನ ಮಾಡಿದ್ ಕೆಟ್ಟದನ್ನ ಮರ್ತು ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ತರ. It's like that. True. Archana, ನಿಮ್ಮ ಥಾಟ್ಸ್ ಶೇರ್ ಮಾಡಿ. And I know Pradeep is not here, so ಇದ್ರ ವಿಷಯನೂ ಹೇಳಿ. And
if there is anything that you'd like to speak on behalf of Pradeep, you can also mention that, Archana. Yeah, he would have talked too much. I'm glad. ಇಲ್ಲ ನಂಗೆ ಕಾನ್ಸೆಪ್ಟ್ ಆಫ್ ದ ಮೂವಿ ಇಟ್ಸೆಲ್ಫ್ ತುಂಬಾ ಇಷ್ಟ ಆಯ್ತು. ಅಂಡ್ ಲೈಕ್ ಎವ್ರಿಬಡಿ ಸೆಡ್ ಮಿಡಲ್ ಕ್ಲಾಸ್ ಆಗ್ಲಿ ಲೋವರ್ ಮಿಡಲ್ ಕ್ಲಾಸ್ ದ ಹಾರ್ಡ್ಶಿಪ್ಸ್ ದೇ ಗೋ ಥ್ರೂ ಅಲ್ವಾ. ಈಗ ಭರತ್ ಕ್ಯಾರೆಕ್ಟರ್ ಹಂಗೆ ಪೋರ್ಟ್ರೇ ಮಾಡಿರೋದಲ್ವಾ. ಸೊ ಶ್ರೀಧರ್ ಅಂಡ್ ಪ್ರತೀಕ್ ಆರ್ ಲೈಕ್ ನಾಟ್ ಮಿಡಲ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಅಂತ ಹೇಳ್ಬೋದು. ಸೊ ಆಲ್ ದ ಹಾರ್ಡ್ಶಿಪ್ಸ್ ಹಿ ಹಸ್ ಗಾನ್ ಥ್ರೂ ಅಂಡ್ ಎಂಡ್ ಅಲ್ಲಿ ಅದಕ್ಕೆ ಶೂಟೇ ಮಾಡ್ಕೊಳ್ಳೋದು ಅಂದ್ರೆ ಕನ್ಸಲ್ಲೇ ಹೋಗ್ಬೋದಲ್ವಾ ನಾನು ಎತ್ಕೊಂಡು ಅನ್ನೋ ಆ ಥಾಟ್ ಏನಿದೆಯಲ್ಲ, ದಟ್ ಐ ರಿಯಲಿ ಲೈಕ್ಡ್ ಇಟ್. ಸೊ ಅಜಯ್ ಅಂಡ್ ಭಾಸ್ಕರ್ ನಾವೆಲ್ಲ ಇನ್ನು ಮಿಡಲ್ ಕ್ಲಾಸ್. ನೈಸ್ಲಿ ಡನ್. ನನ್ಗೆ ಅದು ಆಕ್ಚುಲಿ ಶ್ರೀಧರ್ ಹೇಳ್ದಂಗೆ ಆಂಟ ಹೀರೋ ಅದೆಲ್ಲ ಅದು ನಾಮಿನೇಟ್ ಮಾಡುವಾಗ when they asked ಮೇಕಪ್ ಅಥವಾ ಹೀರೋ ಹೀರೋಯಿನ್ ಯಾರ್ಯಾರು ಅಂತ, ನನಗೆ ಫುಲ್ ಕನ್ಫ್ಯೂಷನ್. ಭರತ್ನ ಹೀರೋಗೆ ನಾಮಿನೇಟ್ ಮಾಡ್ಲಾ ವಿಲನ್ ನಾಮಿನೇಟ್ ಮಾಡ್ಲಾ ಅಂತ, ಈಸಿಯ ಹೀರೋ ಆರ್ ಈಸಿಯ ವಿಲನ್ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಂದ್ರೆ ಆತರ ರೋಲ್ ಇತ್ತು. ಬಟ್ ಅದೇ ಐ ಮೀನ್ ಇವೆನ್ಚುಲಿ ಐ ನಾಮಿನೇಟ್ ಫಾರ್ ದ ಹೀರೋ ಮೂವಿ, ಐ ಮೀನ್ ಹೀರೋ ಕ್ಯಾಟಗರಿ. ಬಟ್ ಅದೇ ಅವ್ನ್ ಮಾಡಿರೋದು ರೋಲ್ ಅಲ್ಲಿ ಆಪರ್ಚುನಿಟಿ ಇದೆ. ಅವನೇನ್ ಕೆಟ್ಟದ್ ಮಾಡಿಲ್ಲ. ಇಟ್ಸ್ ಅ ಬ್ಲಾಕ್ ಮನಿ ಫಸ್ಟ್ ಆಫ್ ಆಲ್. ಅಂಡ್ ಅವ್ನ್ಗೆ ಆಪರ್ಚುನಿಟಿ ಅದ್ ಬಂತು. ಇಟ್ಸ್ ನಾಟ್ ಲೈಕ್ ಹೋಗಿನೇ ಇದು ಮಾಡಿದಂತ, ಬಿಕಾಸ್ ಪ್ರೀವಿಯಸ್ ಇನ್ಸಿಡೆಂಟ್ಸ್ ಅಲ್ಲಿ ಡಿಫ್ರೆಂಟ್ ಆಗಿದೆ. ಈವನ್ ಹಿ ಗಾಟ್ ಶಾಟ್ ಅಂಡ್ he was dead as well. ಸೊ ಇಟ್ಸ್ ಜಸ್ಟ್ ದಟ್ ಅವನು ಬ್ಲಾಕ್ ಮನಿ ತಗೊಂಡ ಅಂಡ್ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ಹೋದ ಅಷ್ಟೇ. ಸೊ ಅದಕ್ಕೆ ಅದ್ರಲ್ಲೇನು ತಪ್ಪಿಲ್ಲ ಅಂತ ಅನಿಸ್ತು ಎಂಡ್ ಆಗಿದ್ದ. ವೆರಿ ಟ್ರೂ. ಮುಳ್ಳಿಂದಾನೆ ತೆಗಿಬೇಕು ಟೈಪ್ಸ್ ಇದನ್ನ. ಯು ಗಾಟ್ ರಿಡ್ ಆಫ್ ದ ಬ್ಯಾಡ್ ಪೀಪಲ್ and you take advantage of the situation for your own good. Very well put, very well put. So nange innondu again over reading into the movie idರ ಎರಡು ತರ ಅರ್ಥ ಮಾಡ್ಕೋಬಹುದು. ಒಂದು incrementally ನಮ್ಮ ಕನಸುಗಳು ನನಸಾಗೋ ತರ ನಮ್ಮ ಕನಸಲ್ಲೇ we keep on adding certain thoughts and finally we fine tune ಮಾಡ್ಕೊಂಡು ಆಮೇಲೆ ನಾವು ಹೋಗಿ ಅದನ್ನ enact ಮಾಡ್ತೀವಿ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದೇ ತರ ಈ 3 ಸಲ ಆಗೋದು could it have been 3 ಕನಸುಗಳು and not really 3 different events but 3 ಕನಸುಗಳು back to back ಆಗಿ then he finally gets up on the third day. Could that also be one way to think about it? ಕರೆಕ್ಟ್, ಹೌದು. ಆಕ್ಚುಲಿ ನಾವು ಎಷ್ಟೊಂದ್ಸಲಿ ಅನ್ಕೊಳ್ತೀವಿ ದೇಜಾವು ಅದೆಲ್ಲ ಆಗತ್ತಲ್ಲ. ಅಂದ್ರೆ ನಾವು ಯೋಚನೆ ಮಾಡಿ 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 ಕೊನೆಗೆ ರಾತ್ರಿ ಹೋಗಿ ಮಲ್ಕೊಂಡಾಗ ಅದೇ ಒಂಥರ ಬರ್ತಾ ಇರತ್ತೆ. ನೆಕ್ಸ್ಟ್ ಡೇ ಎದ್ದಾಗ ಇದೆ ಇನ್ನೇನೋ ಆದಾಗ ಇದೆಲ್ಲೋ ಕನ್ಸಲ್ಲಿತ್ತ ಎಲ್ಲೋ ಆದಂಗಿದೆ ಅಂತ ಅನ್ಸುತ್ತೆ. ಸೊ ನಾವ್ ಒಂಥರ ಏನಾದ್ರೂ ಥಿಂಕ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆನೆ ಅದು ಫೈನಲಿ ಅದು ನಿಜ ಆಗತ್ತೆ ಅಂತ ಅನ್ಸುತ್ತೆ. ಸೊ ಇದ್ರಲ್ಲೂ ಅವನು 2 times ಅದೇ ಆಗಿದೆ. ಅಂಡ್ ಪ್ರೀವಿಯಸ್ ಟೈಮ್ ಅಲ್ಲೂ ಎಲ್ಲ ಅವ್ನಿಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಥಿಂಕ್ ಮಾಡಿ 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 3rd time ಅದು ನಿಜ, ಅದ್ ಕನ್ಸೇ ಆಗಿಲ್ದೇ ಇರ್ಬೋದು, ಅದೇ ನಿಜ ಇರ್ಬೋದು. ಸೊ ಐ ಥಿಂಕ್ ಅವ್ನು ಥಿಂಕ್ ಮಾಡಿ ಮಾಡಿ ಓವರ್ ಥಿಂಕ್ ಮಾಡಿ ಅದೇ ನಿಜ ಆಯ್ತು ಅಂತ ಅನ್ಸುತ್ತೆ. ಆ ತರನು ಅನ್ಕೋಬಹುದು. Very well. So we are almost getting into the 45th minute. Mugita barta ide. So I would like to finish off with the song, but adikkinta munche innenadru maatadodidre please feel free to talk. Athwa if you want to repeat the line from the movie, bari ondastalla ಒಂದು ರಾಶಿ ಇದೆ, ಅದನ್ನ ಒಂದ್ಸಲಿ ಹೇಳಿದ್ರು ಪರವಾಗಿಲ್ಲ. ಬೇಡ ಭಾಸ್ಕರ್, ಒಬ್ರು ಯಾರಾದ್ರೂ ಹೇಳ್ತೀರಾ? ಭರತ್ ಹೀರೋ, ಸೊ ಅವನೇನಾದ್ರೂ ಹೇಳ್ಬೋದು. ನಮಗ್ ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದು ಶಿಶಿರ. ಗ್ರೇಟ್ ಐಡಿಯಾ. ಒಂದ್ ಕೆಲಸ ಮಾಡಿ ಶಿಶಿರ, ನೀವು ಭರತ್ ತರ ಹೇಳಿ ನೋಡೋಣ. ನಾನೇನ್ ಮಾಡ್ಬೇಕಂತ ನೀನ್ ಹೇಳ್ಬೇಡ, ನಾನ್ ಮಾತಾಡ್ತಿರೋದು ಅಜಯ್ ಹತ್ರ ಅಂತ ಒಂದ್ ಫೈಟ್ ಸೀನ್ ಹೇಳ್ತಾನೆ. ಅದು ನ್ಯಾಚುರಲ್ ಆಗಿ ಬಂತು, ಯಾಕಂದ್ರೆ ಶಿಶಿರ ತುಂಬಾ ಶ್ರೀಧರ್ ಎಲ್ಲ ಫುಲ್ ಬೈ ಹಾರ್ಟ್ ಮಾಡ್ಬಿಟ್ಟಿದ್ಲು. ಒಂದ್ಸಲಿ ನೋಡಿದ್ರೆ ಎಲ್ಲಾ ಡೈಲಾಗ್ಸ್ ಬರ್ತಾ ಇತ್ತು. ಸೊ ಭರತ್ ಏನಾದ್ರು ಹೇಳಕ್ ಹೋದ್ರೆ ಭರತ್ ಮುಂಚೆ ಶಿಶಿರನೇ ಹೇಳ್ತಾ ಇದ್ಲು. ಸೊ ಅದನ್ನ ಭರತ್ ಶಿಶಿರಾಗ್ ಹೇಳ್ತಾ ಇದ್ದ, ನನ್ ವಿಷಯ ನೀನ್ ಮಾತಾಡ್ಬೇಡ, ನಾನ್ ಏನ್ ಮಾತಾಡ್ತಿದೀನಿ ಅಂತ ನನಗ್. ಸೊ ಅದೊಂಥರ ನ್ಯಾಚುರಲ್ ಆಗಿ ಬಂದಿದೆ ಡೈಲಾಗ್. I can see it. ನೀವೆಷ್ಟು ಎಂಜಾಯ್ ಮಾಡಿದೀರಾ ಮೂವಿ ಮಾಡ್ತಾ? ಹೌದು, ಇಟ್ ವಾಸ್ ಟೋಟಲಿ ಫನ್. ಒಂಥರ ನಮ್ಗೆ ಯಾವ್ದು ಸ್ಟ್ರೆಸ್ ಅನ್ಸ್ತಾ ಇರ್ಲಿಲ್ಲ. ಎಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ ಸೇರೋದು, ಇವತ್ತೇನ್ ಕುಕ್ ಮಾಡ್ಕೊಂಡು ಹೋಗೋದು, ಮೂವಿ ಎಲ್ಲ ಸೇರ್ತಿದೀವಲ್ಲ ಅಂತ ಅನ್ನೋದು, ಇದೇ ಯೋಚನೆ ಮಾಡೋದು, ಬೆಳಿಗ್ಗೆಯಿಂದ ಪ್ರಿಪೇರ್ ಆಗೋದು ಇದಕ್ಕೆ. ಸೊ ಒಂಥರ ಯಾವ್ದು ಸ್ಟ್ರೆಸ್ ಅನ್ಸ್ತಿರ್ಲಿಲ್ಲ. ಎಲ್ಲ ಒಂಥರ ಐ ಥಿಂಕ್ ಮೆಜಾರಿಟಿ ಖರ್ಚು ವಾಸ್ ಊಟ, ರೈಟ್? ಇನ್ನೇನು ಖರ್ಚೇ ಇಲ್ಲ. Low budget. Yeah, I think we spent about
$10-15 ಅಷ್ಟೇ, ಗನ್ ಅಂಡ್ ದುಡ್ಡು ಅಷ್ಟೇ. ಅದರ್ವೈಸ್ ಜಾಸ್ತಿ ಖರ್ಚು ಮಾಡೋದು ಬರೀ ಊಟಕ್ಕೆ ಪಾರ್ಟಿಗಳಿಗೆನೆ ನಾವು. Excellent. Okay, Sunil, Nivo, if you don't mind, please prepare to play this the final segment of the movie, starting at the 21st minute. But adikita munche, and I'm sure you'll all agree with me. Idu namma Texas Kannada Short Film Festival avaru namge ivella nimage namage, for the people who made the movie, for the people who get to watch the movie, it was a fantastic opportunity. Yeah, definitely. ಅದ್ರ ಬಗ್ಗೆ ನೀವೇನಾದ್ರೂ ಹೇಳ್ಬೇಕಾದ್ರೆ please go ahead, and once you all finish, we'll segue into the song and wrap up. Yeah, I think ನೀವ್ ಹೇಳ್ದಂಗೆ ಇದು ಆಪರ್ಚುನಿಟಿ TKSFF ಕೊಟ್ಟಿರಲಿಲ್ಲ ಅಂದ್ರೆ ಇಷ್ಟೊಂದು ಭರತ್ ಹೀರೋ ಆಗ್ತಾ ಇರ್ಲಿಲ್ಲ, ರೈಸಿಂಗ್ ಸ್ಟಾರ್ ಆಗ್ತಾ ಇರಲಿಲ್ಲ. ಸೊ ಅರ್ಚನನ್ ಮ್ಯೂಸಿಕ್ ಕೇಳಕ್ ಆಗ್ತಿರ್ಲಿಲ್ಲ. ಅದೇ ತರ ಬೇರೆ 25 ಮೂವೀಸ್, ಅದರ್ ಮೂವೀಸ್ ಆಲ್ಸೋ ಇವನ್ ದೇ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಸೊ ಅದೆಲ್ಲ ಸಿಗ್ತಾ ಇರಲಿಲ್ಲ. ಅಂಡ್ ಅದು ಹಿಂಗೆ ಆಯ್ತು. ಇವಾಗ ಎಂಡ್ ಆದ್ಮೇಲೆ ವಿ ಆರ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಅಥವಾ ಆಫ್ಟರ್ ದಟ್ ನೆಕ್ಸ್ಟ್ ಟೈಮ್ ಮತ್ತೆ ಪಾರ್ಟಿಸಿಪೇಟ್ ಮಾಡೋಣ ಅನ್ನೋ ಅಷ್ಟು. ಸೊ ಆ ತರ ಇನ್ವಾಲ್ವ್ ಆಗಿದ್ವಿ ನಾವು ಇದ್ರಲ್ಲಿ. ಸೊ ಥ್ಯಾಂಕ್ಸ್ ಟು TKSFF ಅಂಡ್ ಎವ್ರಿ ಒನ್ ಹೂಸ್ ಇನ್ವಾಲ್ವ್ಡ್ ಇನ್ ದಿಸ್ ಒನ್, behind the screen, everybody. Yeah, great opportunity. Thanks to the whole team. Definitely. Yeah, Thanks to TKSFF. And just want to add, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕಂಪೋಸ್ ಅಂತ ಮಾಡಿದ್ದು. This was really the first time. So thanks to the TKSFF team for the opportunity. Yeah. Perfect segue to the song hagadre. So Sunil, ನೀವು ಯಾವಾಗ ರೆಡಿ ನೋ ಸಾಂಗ್ ನ ಪ್ಲೇ ಮಾಡಿ, and after that we'll say goodbye. ಕನಸಲ್ಲಿ ಜೀವನ ಕಟ್ಟಿಕೊಂಡೆ, ಕನಸಲ್ಲಿ ಪ್ರೀತಿಯ ಉಳಿಸಿಕೊಂಡೆ, ಕನಸಲ್ಲಿ ಜೀವನ ಕಟ್ಟಿಕೊಂಡೆ, ಕನಸಲ್ಲಿ ಪ್ರೀತಿಯ ಉಳಿಸಿಕೊಂಡೆ. ಓಡು ಓಡು ಎಲ್ಲಿಂದ ನೀಯೋಡು, ಓಡು ಓಡು ಎಲ್ಲಿಂದ ನೀಯೋಡು, ನನಸಾಗ ಬೇಡ ಕನಸಲ್ಲೇ ನೀಯೋಡು. ಹೂವಿನ ಹಾದಿ ಇರಲಿ, ಮುಳ್ಳಿನ ಹಾಸಿಗೆ ಸಿಗಲಿ, ಹೂವಿನ ಹಾದಿ ಇರಲಿ, ಮುಳ್ಳಿನ ಹಾಸಿಗೆ ಸಿಗಲಿ. ಆಡು ಆಡು ಚದುರಂಗದ ಆಟವಾಡು, ಆಡು ಆಡು ಚದುರಂಗದ ಆಟವಾಡು, ನನಸಾಗ ಬೇಡ ಕನಸಲ್ಲೇ ನೀಯಾಡು. ಆಡು 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 ಚಿತು, ಈ ಕಾರು, ಇಷ್ಟು ದೊಡ್ಡ ಮನೆ, ಇಷ್ಟೊಂದು ದುಡ್ಡು, ಇದೆಲ್ಲ ಹೇಗೂ ಸಿಕ್ತು ನಿಂಗೆ? ನಂಗಂತೂ ಇದೆಲ್ಲ ಒಂದ್ ದೊಡ್ಡ ಕನ್ಸು ಅನ್ನಿಸ್ತಿದೆ ಕಣೋ. ಅನುಭವಿಸಿದೆ ನನಸೆಲ್ಲ ಕಹಿ, ಕಲ್ಪನೆಯ ಲೋಕ ನೀನೆಷ್ಟು ಸಿಹಿ. ಅನುಭವಿಸಿದೆ ನನಸೆಲ್ಲ ಕಹಿ, ಕಲ್ಪನೆಯ ಲೋಕ ನೀನೆಷ್ಟು ಸಿಹಿ. ಹಾಯಾಗಿರುವೆ ನಿನ್ನ ಬಳಿ, ನನಸಾಗ ಬೇಡ ನಿನ್ನ ಮುಂದೆ ಕಳಕಳಿ. All right, we pun intended, we will stop on that high note. Yeah. Thank you everybody.